ವಾಸ್ತು ಅಂದ್ರೆ ಏನು ಅಂತ? ಯಾವ್ಯಾವ ಕೆಲಸ ಮಾಡೋದಕ್ಕೆ ಎಂತಹ ಕಟ್ಟಡಗಳ ನಿರ್ಮಾಣ ಮಾಡಬೇಕು, ಅದರಲ್ಲಿ ಪಂಚಭೂತಗಳ ಅಲೈನ್ಮೆಂಟ್ ಯಾವ ತರ ಮಾಡಬೇಕು. ಒಂದು ಮನೆ ಕಟ್ಟಿಸುವಂತಹ ಸಂದರ್ಭದಲ್ಲಿ ಏನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಾಗ್ತದೆ ವಾಸ್ತುವಿನ ಪ್ರಕಾರ ಅಂತ? ಪರ್ಫೆಕ್ಟ್ ಸೈಟ್ ತಗೋಬೇಕು. ಅದು ಸ್ಕ್ವೇರ್ ಆಗ್ಲಿ ರೆಕ್ಟಾಂಗಲ್ ಆಗ್ಲಿ ಇದ್ದಾಗೆ ಆಸ್ಪಿಷಿಯಸ್. ಅಲ್ಲಿ ಪಂಚಭೂತಗಳನ್ನ ಯಾವ ರೀತಿ ಅಲೈನ್ಮೆಂಟ್ ಮಾಡಿದೀರಾ, 4 ಕಾರ್ನರ್ಸ್ ಕರೆಕ್ಟ್ ಆಗಿರ್ಬೇಕು. ನಮ್ಗೆ ಬ್ರಹ್ಮಸ್ಥಾನ ಯಾವಾಗ್ಲೂ ಪ್ರಾಬ್ಲಮ್ ಆಗಬಾರ್ದು. ಯಾವ ದಿಕ್ಕಿನಲ್ಲಿ ಯಾವ ತರದ ಅಡ್ವಾಂಟೇಜಸ್ ಸಿಗುತ್ತೆ ಅಂತ? ನಾರ್ತ್ ಇಂದ ಆಪರ್ಚುನಿಟೀಸ್ ಬರುತ್ತೆ. ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂತ ಅದ್ರ ಪಕ್ಕದಲ್ಲೇ ಇನ್ನೊಂದು ಡೈರೆಕ್ಷನ್ ಇದೆ. ಅದು ನಮಗೆ ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡುತ್ತೆ. ಯಾವ ದಿಕ್ಕಿನಿಂದ ಏನೇನು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತದೆ ಅಂತ? ನಾರ್ತ್ ಈಸ್ಟ್ ಅಲ್ಲಿ ಅಡಿಗೆ ಮನೆ ಅಥವಾ ಟಾಯ್ಲೆಟ್ ಈ ತರದ್ ಬಂದಾಗ ಮೇಜರ್ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ಲೈಕ್ ಕ್ಯಾನ್ಸರ್, ಬ್ರೈನ್ ಡಿಸಾರ್ಡರ್. ಈ ಸಮಸ್ಯೆಗಳು ಅಪಾರ್ಟ್ಮೆಂಟ್ ಗಳಲ್ಲಿ ಜಾಸ್ತಿ ಸಿಗುತ್ತಾ? ಡೆಫಿನೆಟ್ಲಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಜಾಸ್ತಿ ಕಟ್ಸ್. ಈ ಎಕ್ಸ್ಟ್ರಾ ಇದ್ರೆ ಏನ್ ಮಾಡ್ತಾರಂದ್ರೆ ಇವರು ಬಿಲ್ಡರ್ಸ್, ಆ ಎಕ್ಸ್ಟ್ರಾ ಒಂದಕ್ಕೆ ಯುಟಿಲೈಸ್ ಆಗುತ್ತೆ ಅಂತ ಅದನ್ನ ಬಾಲ್ಕನಿ ಮಾಡೋದು. ಸುಮಾರು 2-3 ಡೈರೆಕ್ಷನ್ಸ್ ಕಟ್ ಆಗ್ಬಿಡುತ್ತೆ. ಆ ಮನೇಲಿ ವಾಸ ಮಾಡೋರ್ ಮಧ್ಯದಲ್ಲಿ ಪ್ರೀತಿ ಇರೋದಿಲ್ಲ. ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಆಗೋದಿಲ್ಲ. ನಮ್ಮಮ್ಮ ಏನ್ ಮಾಡ್ತಾರೆ, ಹಣ ನೀಡ್ತಾರೆ ಅಡಿಗೆ ಕೋಣೆಯಲ್ಲಿ, ಡಬ್ಬಿಯಲ್ಲಿ. ಅಡಿಗೆ ಕೋಣೆಯಲ್ಲಿ ಹಣ ಇಡೋದು ಒಳ್ಳೇದು. ಸ್ಪೆಷಲಿ ಅದು ಸೌತ್ ಈಸ್ಟೇ ಬಂದಿದ್ರೆ, ನಾರ್ತ್ ಟಿಲ್ಟ್ ಆಗಿಲ್ಲ, ಸೌತ್ ಈಸ್ಟ್ ಅಲ್ಲೇ ಇದೆ ಅಡಿಗೆ ಮನೆ, ಅದೇ ಝೋನ್ ಅಲ್ಲಿ ದುಡ್ಡಿಡ್ತಾ ಇದಾರೆ ಅಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಪೊಲಿಟಿಷಿಯನ್, ಒಬ್ರು ಸಿನಿಮಾದವರು, ಮತ್ತೊಬ್ರು ಬಿಸ್ನೆಸ್ ಮಾಡ್ತಾರೆ. ಯಾವ ದಿಕ್ಕಿನಲ್ಲಿ ಇವ್ರುಗಳು ಮನೆಯನ್ನ ರೆಡಿ ಮಾಡಿಸ್ಬೇಕಾಗ್ತದೆ ಅಥವಾ ವರ್ಕ್ ಪ್ಲೇಸ್ ಅನ್ನ ಇಟ್ಕೋಬೇಕಾಗ್ತದೆ? ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವರು. ನಾರ್ತ್ ಅವ್ರಿಗೆ ಅಪರ್ಚುನಿಟಿ ಕೊಡೋದು. ಸೌತ್ ಈಸ್ಟ್ ದುಡ್ಡು, ಕ್ಯಾಶು, ಲಿಕ್ವಿಡ್ ಕ್ಯಾಶು, ಅಗ್ರಿಮೆಂಟ್ಸು. ಪೊಲಿಟಿಷಿಯನ್ಸ್ಗೆ ಈಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ಈಸ್ಟ್ ಚೆನ್ನಾಗಿಲ್ಲ ಅಂದ್ರೆ ಪೊಲಿಟಿಷಿಯನ್ ಕೆರಿಯರ್ ಅಲ್ಲಿ ಅವ್ರು ಮುಂದುವರಿಯಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸಂಜನಾ ಗಲ್ರಾನಿ ಅಂತ ಆಕ್ಟ್ರೆಸ್, ಅವ್ರು ಹೇಳ್ತಾ ಇದ್ರು, ವಾಸ್ತು ಪ್ರಕಾರನೇ ಮನೆ ನೋಡ್ಕೊಂಡು ಹೋಗು, ಇಲ್ಲಾಂದ್ರೆ ಪ್ರಾಣವೇ ಹೋಗ್ಬಿಡುವಷ್ಟು ಡೇಂಜರು ಅಂತ. ಡೆಫಿನೆಟ್. ಏನಂದ್ರೆ ರೋಡ್ ಹಿಟ್ಸ್ ಬರುತ್ತೆ. ಅಂದ್ರೆ ಇವಾಗ 3 ರೋಡು ಜಾಯಿನ್ ಆಗುತ್ತೆ ಅನ್ಕೊಳ್ಳಿ, ರೋಡ್ ಎದುರುಗಡೆ ಮನೆ ಬರುತ್ತಲ್ವಾ, ಅವೆಲ್ಲ ರೋಡ್ ಹಿಟ್ ಅಂತ ಹೇಳ್ತಾರೆ. ಎಸ್ಪೆಷಲಿ ಈಸ್ಟ್ ಆಫ್ ಸೌತ್ ಈಸ್ಟ್ ಕಡೆ ಏನಾದ್ರು ನಿಮ್ಗೆ ರೋಡ್ ಹಿಟ್ ಬಂದ್ರೆ ಮೇಜರ್ ಆಕ್ಸಿಡೆಂಟ್ ಕೊಡುತ್ತೆ ಅದು. ಇಟ್ ಕ್ಯಾನ್ ಬಿ ಎ ಡೆತ್ ಆಲ್ಸೋ. ಈಗ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಡ್ತಾರೆ, ಪರ್ಟಿಕ್ಯುಲರ್ ಏನಾದ್ರು ಅದಕ್ಕೇನಾದ್ರು ಇಟ್ಸ್ ಎ ಗುಡ್ ಪಾಯಿಂಟ್ ಆಕ್ಚುಲಿ. ಎಲ್ಲಂದ್ರೆ ಅಲ್ಲಿ ಟ್ಯಾಬ್ಲೆಟ್ಸ್ ಇಟ್ಬಿಟ್ಟಿರ್ತಾರೆ, ಮೆಡಿಸಿನ್ಸ್ ಇಟ್ಟಿರ್ತಾರೆ. ಅವ್ರು ಯೂಸ್ ಮಾಡುವಂತಹ ಪ್ರತಿಯೊಂದು ಮೆಡಿಸನ್ ಒಂದು ಡಬ್ಬಕ್ಕೆ ಹಾಕಿ ಅದನ್ನ ನಾರ್ತ್ ಆಫ್ ನಾರ್ತ್ ಈಸ್ಟ್ ಝೋನ್ ಅಲ್ಲಿ ಇಟ್ರೆ ಅವ್ರ ಆರೋಗ್ಯ ಚೆನ್ನಾಗಾಗೋ ಸಾಧ್ಯತೆಗಳಿರುತ್ತೆ. ನಾವು ಮಲಗುವಂತಹ ಸಂದರ್ಭದಲ್ಲಿ ಯಾವ ದಿಕ್ಕಿಗೆ ಮುಖ ಮಾಡಿ ಮಲಗಬೇಕು? ಮುಖ್ಯವಾಗಿ ತಲೆ ನಾರ್ತ್ ಇಟ್ಕೋಬಾರ್ದು, ಅದು ನಿಷಿದ್ಧ. ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು, ಈಸ್ಟ್ ಕಡೆ ಇಟ್ಟು ಮಲ್ಕೋಬೇಕು. ಐಡಿಯಾಸ್ ಚೆನ್ನಾಗಿ ಬರುತ್ತೆ, ನಾವು ವರ್ಕ್ ಪ್ರೋಗ್ರೆಸ್ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅಂಡ್ ಸೌತ್ ಕಡೆ ತಲೆ ಇಟ್ಟು ಮಲಗೋದ್ರಿಂದ ದೀರ್ಘಾಯುಷು. ಈಗ ವಿದ್ಯಾರ್ಥಿಗಳಿಗೆ ಕೇಳಲೇಬೇಕು, ಯಾವ ದಿಕ್ಕಲ್ಲಿ ಕೂತ್ಕೊಂಡು ಓದಿದ್ರೆ ಬೈ ಹ್ಯಾಟ್ ಮಾಡಿದ್ರೆ ಬೇಗ ನೆನಪಲ್ಲಿ ಉಳಿಯುತ್ತೆ ಅವರಿಗೆ ಅಂತ? ಸೌತ್ ವೆಸ್ಟ್ ಪಕ್ಕದಲ್ಲಿ ಒಂದು ಡೈರೆಕ್ಷನ್ ಇದೆ, ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತ. ಅದು ಸೇವಿಂಗ್ ಪ್ಲಸ್ ಎಜುಕೇಶನ್ ಎರಡಕ್ಕೂ ಯೂಸ್ ಆಗುತ್ತೆ. ನೀವು ನೋಡಿದ ಹಾಗೆ ಯಾವ್ದಾದ್ರು ಇನ್ಸಿಡೆಂಟ್ಸ್ಗಳು ಅದನ್ನ ಶೇರ್ ಮಾಡಬಹುದು? ತಿರುಪತಿ ವಾಸ್ತು ತುಂಬಾ ಆಸ್ಪೀಷಿಯಸ್. ನಾವ್ಯಾವ ಡೈರೆಕ್ಷನ್ ಅಲ್ಲಿ ಏನೇನ್ ಇರ್ಬೇಕೋ ಅದೇ ರೀತಿ ಇದೆ. ಅದರಿಂದಾನೇ ತಿರುಪತಿಗೆ ಅಷ್ಟೊಂದು ಪಾಪ್ಯುಲಾರಿಟಿ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇದು ಖಾಸ್ ಬಾತ್ ವಿತ್ ಸೈಯದ್ ಹಿದಾಯತ್. ಪ್ರತಿ ಪಾಡ್ಕಾಸ್ಟ್ನಲ್ಲೂ ಒಂದೊಳ್ಳೆ ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರುವಂತಹ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಇವತ್ತು ವಾಸ್ತುವಿನ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ. ಸೊ ಇವತ್ತು ನಮ್ಮ ಅತಿಥಿ ಯಾರಿದ್ದಾರೆ, ಬರೀ ಅವರನ್ನ ಸ್ವಾಗತ ಕೋರೋಣ. ಸರಸ್ವತಿ ಹರೀಶ್, ಆಸ್ಟ್ರೋ ಗ್ರಿಡ್ನ ಸಂಸ್ಥಾಪಕಿ ಹಾಗೂ ಜ್ಯೋತಿಷ್ಯ ತಜ್ಞರು ಮತ್ತು ವಾಸ್ತು ತಜ್ಞರು. ಮೇಡಮ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ಫೈನ್. ವಾಸ್ತು ಅಂದ್ರೆ ಏನು ಅಂತ? ವಾಸ್ತು ಒಂದು ಪುರಾತನ ಆಧ್ಯಾತ್ಮಿಕ ಶಾಸ್ತ್ರ. ಇದು ನಮ್ಮ ಪುರಾತನ ಕಾಲದಿಂದಾನೂ ಬಂದಿರೋದು. ನಮ್ಮ ರಾಜ ಮಹಾರಾಜರು
ಎಂತಹ ಕಟ್ಟಡಗಳ ಯಾವ್ಯಾವ ಕೆಲಸ ಮಾಡೋದಕ್ಕೆ ಎಂತಹ ಕಟ್ಟಡಗಳ ನಿರ್ಮಾಣ ಮಾಡಬೇಕು, ಅದರಲ್ಲಿ ಪಂಚಭೂತಗಳ ಅಲೈನ್ಮೆಂಟ್ ಯಾವ ತರ ಮಾಡಬೇಕು, ಇವೆಲ್ಲಾನು ಆ ಶಾಸ್ತ್ರದಲ್ಲಿ ಬರ್ದಿದೆ. ರಾಜನ ಅರಮನೆ ಹೆಂಗ್ ಕಟ್ಬೇಕು, ಪ್ರಜೆಗಳ ಮನೆ ಹೆಂಗ್ ಕಟ್ಬೇಕು, ಕಮರ್ಷಿಯಲ್ ಆಗಿ ಯಾವ ರೀತಿ ಮನೆಗಳು ಕಟ್ಬೇಕು, ಅದು ಯಾವ್ಯಾವ ವಸ್ತುಗಳನ್ನ ಇಡೋದಿಕ್ಕೆ ಯಾವ್ಯಾವ ರೀತಿ ಕಟ್ಟಡ ನಿರ್ಮಾಣ ಮಾಡಬೇಕು, ಎಲ್ಲಾನು ಆ ಶಾಸ್ತ್ರದಲ್ಲಿದೆ. ಅಮೇಜಿಂಗ್. ಅಷ್ಟೇ ಅಲ್ದಿರ ದೇವಸ್ಥಾನಗಳಿಗೋಸ್ಕರ ಪರ್ಟಿಕ್ಯುಲರ್ ಆಗಿ ಆಗಮಶಾಸ್ತ್ರ ಅಂತ ಆ ಶಾಸ್ತ್ರದಲ್ಲೇ ಇದೆ, ಡಿರೈವ್ಡ್ ಫ್ರಮ್ ವಾಸ್ತುಶಾಸ್ತ್ರ. ದೇವಸ್ಥಾನ ಯಾವ ತರ ನಿರ್ಮಾಣ ಮಾಡಬೇಕು, ಗರ್ಭಗುಡಿ ಕಟ್ಬೇಕಂದ್ರೆ ಹೆಂಗ್ ಕಟ್ಬೇಕು, ಪ್ರತಿಷ್ಠಾಪನೆ ಹೆಂಗ್ ಮಾಡಬೇಕು, ಈ ಎಲ್ಲಾ ವಿಚಾರಗಳು ಆ ವಾಸ್ತುಶಿಲ್ಪ ಶಾಸ್ತ್ರದಲ್ಲಿದೆ. ಓಕೆ, ಅಂದ್ರೆ ವಾಸ್ತು ಅನ್ನುವಂಥದ್ದು ವ್ಯಕ್ತಿಗಳ ಸಾಧನೆ ಮತ್ತು ವ್ಯಕ್ತಿಗಳ ಒಂದು ಭವಿಷ್ಯವನ್ನ ನಿರ್ಧಾರ ಮಾಡುತ್ತಾ ಅಂತ? ಓ ಡೆಫಿನೆಟ್ಲಿ. ನೀವು ಯಾವ ತರ ಮನೆಯಲ್ಲಿದ್ದೀರಾ, ಅಲ್ಲಿ ಪಂಚಭೂತಗಳನ್ನ ಯಾವ ರೀತಿ ಅಲೈನ್ಮೆಂಟ್ ಮಾಡಿದೀರಾ, ಅದ್ರ ಪ್ರಕಾರ ನಿಮ್ಮ ಅಭಿವೃದ್ಧಿ ಆಗ್ಲಿ ಅಥವಾ ನೀವು ಕೆಳಗಡೆ ಹೋಗ್ಬಿಡೋದಾಗ್ಲಿ ಎಲ್ಲಾನು ಅದರಿಂದಾನೇ ಸಾಧ್ಯ. ನನಗೆ ಆಕ್ಚುಲಿ ತುಂಬಾ ಕ್ಯೂರಿಯಾಸಿಟಿ ಇರೋದು, ಬಿಸ್ನೆಸ್ ಮ್ಯಾನ್ಗಳಾಗಲಿ ಅಥವಾ ಬಿಲಿಯನಿಯರ್ಸ್ ಆಗಲಿ ಮತ್ತು ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಯಥೇಚ್ಛವಾಗಿ ವಾಸ್ತುವನ್ನ ಫಾಲೋ ಮಾಡ್ತಾರೆ. ಡೆಫಿನೆಟ್ಲಿ ಮಾಡಬೇಕು. ಓಕೆ, ಅಭಿವೃದ್ಧಿ ಬೇಕಂದ್ರೆ ಮಾಡ್ಲೇಬೇಕು. ನಮ್ಗೆ ವಾಸ್ತು ಪ್ರಕಾರ ಅಂದ್ರೆ ನಮ್ಗೆ ಮಾಮೂಲಿಯಾಗಿ 4 ದಿಕ್ಕುಗಳು ಮಾತ್ರ ಸುಮಾರು ಜನ ಗೊತ್ತು. ಕೆಲವ್ರಿಗೆ 8 ದಿಕ್ಕುಗಳು ಗೊತ್ತು. ಬಟ್ ವಾಸ್ತು ಅಲ್ಲಿ 16 ದಿಕ್ಕುಗಳಿರುತ್ತೆ. ಈ 16 ದಿಕ್ಕುಗಳಲ್ಲಿ ಒಂದೊಂದು ಅಟ್ರಿಬ್ಯೂಟ್ ಇದೆ, ಒಂದೊಂದು ಗುಣಲಕ್ಷಣಗಳಿದೆ. ನಮಗೆ ಈ 16 ದಿಕ್ಕುಗಳಿಂದ ಒಂದು ಆಪರ್ಚುನಿಟಿ ಕೊಡುತ್ತೆ, ಒಂದು ನಮ್ಗೆ ಮನಿ ಕೊಡುತ್ತೆ, ನೇಮು ಫೇಮ್ ಒಂದು ಕೊಡುತ್ತೆ. ಪರ್ಟಿಕ್ಯುಲರ್ ಆಗಿ ನಿಮ್ಗೆ ನಿಮ್ ಹೆಸರು ಕೀರ್ತಿ ಪ್ರತಿಷ್ಠೆ ಜಾಸ್ತಿ ಆಗ್ಬೇಕಂದ್ರೆ ಸೌತ್ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟು. ನಾರ್ತ್ ಇಂದ ಆಪರ್ಚುನಿಟೀಸ್ ಬರುತ್ತೆ. ನಿಮಗೆ ಒಂದು ಮದ್ವೆಗೆ ಹುಡುಗಿ ಬರ್ಬೇಕಂದ್ರೂ ನಾರ್ತ್ ಇಂಪಾರ್ಟೆಂಟು. ಬಿಸ್ನೆಸ್ ಕ್ಲೈಂಟ್ ಬರ್ಬೇಕಂದ್ರೆ ನಾರ್ತ್ ಡೈರೆಕ್ಷನ್ ಇಂಪಾರ್ಟೆಂಟು. ನಿಮ್ಗೆ ಕೆಲಸ ಸಿಗ್ಬೇಕಂದ್ರೂ ನಾರ್ತ್ ತುಂಬಾ ಇಂಪಾರ್ಟೆಂಟು. ನಾರ್ತ್ ನಿಮ್ಗೆ ಬ್ಯಾಲೆನ್ಸಿಂಗ್ ಆಗಿದ್ದಾಗ ಆಪರ್ಚುನಿಟೀಸ್ ಚೆನ್ನಾಗಿ ಬರ್ತಾ ಇರುತ್ತೆ. ಅದೇ ರೀತಿ ಈಸ್ಟ್ ಡೈರೆಕ್ಷನ್ ಇಂದ ಗವರ್ನಮೆಂಟ್ ರಿಲೇಟೆಡ್ ವರ್ಕ್ಸ್ ಆಗ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ರಾಜಕಾರಣಿಗಳು, ರಾಜಕೀಯದಲ್ಲಿ ಇರೋರು, ಅವರೆಲ್ಲ ಈಸ್ಟ್ ಡೈರೆಕ್ಷನ್ ಅಲ್ಲಿ ಅವ್ರಿಗೆ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಅವ್ರಿಗೆ ಸೋಲ್ ಬರ್ಬೋದು, ಅವ್ರದೇ ಪಾರ್ಟಿಯವರು ಅವ್ರನ್ನ ವಿರೋಧಿಸ್ಬೋದು. ಈ ತರ ಎಲ್ಲ ಸಾಧ್ಯತೆಗಳಿರುತ್ತೆ. ಅದೇ ಈಸ್ಟ್ ಡೈರೆಕ್ಷನ್ ಅವ್ರಿಗೆ ವಿತೌಟ್ ಅವ್ರಿಗೆ ವಾಸ್ತು ಪ್ರಾಬ್ಲಮ್ಸ್ ಇದ್ದಾಗ ಅವ್ರಿಗೆ ಗವರ್ನಮೆಂಟ್ ಕಡೆಯಿಂದ ಒಳ್ಳೆ ಸಪೋರ್ಟ್ ಆಗ್ಲಿ, ಫಂಡ್ಸ್ ಆಗ್ಲಿ, ಆ ತರ ಎಲ್ಲ ಸಿಗೋದು. ಪಬ್ಲಿಕ್ ಸಪೋರ್ಟ್ ತುಂಬಾ ಸಿಗತ್ತೆ. ಅವ್ರ ಜೊತೆ ಕೆಲಸ ಮಾಡೋರು, ರಾಜಕೀಯದಲ್ಲಿ ತುಂಬಾ ಜನ ಸಪೋರ್ಟ್ ಬೇಕಲ್ವಾ, ಅವ್ರ ಜೊತೆ ಕೆಲಸ ಮಾಡೋರ್ ಸಪೋರ್ಟ್ ಎಲ್ಲ ಅವ್ರಿಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ. ಅಮೇಜಿಂಗ್. ಈಗ ಮನೆಯಲ್ಲಿ ವಾಸ್ತು ಪರ್ಫೆಕ್ಟ್ ಆಗಿರುತ್ತೆ, ಅವ್ರು ಕೆಲಸ ಮಾಡೋ ಜಾಗದಲ್ಲೂ ವಾಸ್ತು ನೋಡ್ಬೇಕಾಗ್ತದೆ. ಡೆಫಿನೆಟ್ಲಿ. ಆಫೀಸ್ ಅಲ್ಲಿ, ಕಮರ್ಷಿಯಲ್ ಪ್ಲೇಸಸ್ ಎಲ್ಲಿ ಅವರು ಕೆಲಸ ಮಾಡ್ತಾರೋ ಅಲ್ಲಿ ಅವ್ರ ವಾಸ್ತು ಪರ್ಫೆಕ್ಟ್ ಇದೆಯಾ ನೋಡ್ಕೋಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗೋದಿಲ್ಲ. ಈಗ ಒಂದು ವೇಳೆ ಆಫೀಸ್ ನಲ್ಲಿ ವಾಸ್ತು ಚೆನ್ನಾಗಿದೆ, ಮನೆಯ ವಾಸ್ತು ಸರಿಯಾಗಿಲ್ಲ ಅಂದಾಗ ಇದು ಇಂಪ್ಯಾಕ್ಟ್ ಆಗ್ತದ? ಆಗತ್ತೆ, ಎರಡೂ ಇಂಪ್ಯಾಕ್ಟ್ ಆಗತ್ತೆ. ಮನೆಯಲ್ಲಿ ವಾಸ ಮಾಡ್ತಾರಲ್ವಾ, ನಾವು ವಾಸ ಮಾಡೋ ಮನೆ ಆಗ್ಲಿ, ನಾವು ಕೆಲಸ ಮಾಡೋ ಜಾಗ ಆಗ್ಲಿ, ವಾಸ್ತು ಚೆನ್ನಾಗಿರೋದು ತುಂಬಾ ಇಂಪಾರ್ಟೆಂಟ್. ಈಗ ನೀವು ದಿಕ್ಕುಗಳ ಬಗ್ಗೆ ಹೇಳ್ತಾ ಇದ್ರಿ, ಒಂದೊಂದು ದಿಕ್ಕಿನಲ್ಲೂ ಕೂಡ ಒಂದೊಂದು ಅಡ್ವಾಂಟೇಜಸ್ ಇದೆ. ಯಾವ ದಿಕ್ಕಿನಲ್ಲಿ ಯಾವ ತರದ ಅಡ್ವಾಂಟೇಜಸ್ ಸಿಗುತ್ತೆ ಅಂತ ಈಗಲೇ ಹೇಳ್ದಂಗೆ ನಾರ್ತ್ ಇಂದ ಆಪರ್ಚುನಿಟೀಸ್ ಬರುತ್ತೆ. ನಮ್ಗೆ ಅದ್ರ ನಾರ್ತ್ ಈಸ್ಟ್ ಅಂತ ಅದ್ರ ಪಕ್ಕದಲ್ಲೇ ಇನ್ನೊಂದು ಡೈರೆಕ್ಷನ್ ಇದೆ, ಅದು ನಮ್ಗೆ ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡುತ್ತೆ. ಇಟ್ಸ್ ಲೈಕ್ ಹೆಲ್ದಿ ಆಗಿರ್ಬೇಕು ಪರ್ಸನ್. ನಾವಿರುವಂತಹ ಮನೆಯಲ್ಲಿ ಆರೋಗ್ಯ ಎಲ್ಲಾರ್ಗೂ ಚೆನ್ನಾಗಿರ್ಬೇಕು, ಸಮೃದ್ಧಿಯಾಗಿರ್ಬೇಕು ಅಂದ್ರೂ ನಾರ್ತ್ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟು. ನಾರ್ತ್ ಈಸ್ಟ್ ಬ್ಯಾಲೆನ್ಸಿಂಗ್ ಆಗಿದ್ರೆ, ಯಾವ ಕಟ್ಸು ಇಲ್ಲ, ಆಮೇಲೆ ಎಕ್ಸ್ಟೆನ್ಷನ್ ಇಲ್ಲ, ಆ ತರ ಇದ್ದಾಗ ಪದೇ ಅನಾರೋಗ್ಯ ಬರೋದು, ಈ ತರ ಸಾಧ್ಯತೆಗಳೆಲ್ಲ ಇರೋದಿಲ್ಲ. ಆರೋಗ್ಯ ಇನ್ನ ಚೆನ್ನಾಗ್ ಆಗುತ್ತೆ. ತುಂಬಾ ಜನದ ಮನೆಯಲ್ಲಿ ಎಲ್ಲಂದ್ರೆ ಅಲ್ಲಿ ಟ್ಯಾಬ್ಲೆಟ್ಸ್ ಇಟ್ಬಿಟ್ಟಿರ್ತಾರೆ, ಮೆಡಿಸಿನ್ಸ್ ಇಟ್ಟಿರ್ತಾರೆ, ಬೆಡ್ ಪಕ್ಕದಲ್ಲೆಲ್ಲ ಮೆಡಿಸಿನ್ಸ್, ವಾಟರ್ ಬಾಟಲ್ ಪಕ್ಕದಲ್ಲೆಲ್ಲ ಮೆಡಿಸಿನ್ಸ್ ಎಲ್ಲ ಇಟ್ಕೊಂಡು ಮಲ್ಗೋದು, ಆ ತರ ಮಾಡ್ತಾರೆ. ಆ ತರ ಮಾಡಬಾರ್ದು. ಅವ್ರು ಯೂಸ್ ಮಾಡುವಂತಹ ಪ್ರತಿಯೊಂದು ಮೆಡಿಸನ್ ಒಂದು ಡಬ್ಬಕ್ಕೆ ಹಾಕಿ ಅದನ್ನ ನಾರ್ತ್ ಈಸ್ಟ್ ಝೋನ್ ಅಲ್ಲಿ ಇಟ್ರೆ ಅವ್ರ ಆರೋಗ್ಯ ಚೆನ್ನಾಗಾಗೋ ಸಾಧ್ಯತೆಗಳಿರುತ್ತೆ. ಮೆಡಿಸಿನ್ ತಗೊಳ್ಳೋದನ್ನ ರೆಡ್ಯೂಸ್ ಮಾಡಬಹುದು. ಯಾರಿಗಾದ್ರೂ ಆಗಿದೆಯಾ ಈ ತರದ ಇಂಪ್ಯಾಕ್ಟ್? ಎಸ್
ನಾನು ನಮ್ಮದೇ ಕ್ಲೈಂಟ್ಸ್ಗೆ ತುಂಬ ಜನಕ್ಕೆ ಅಡ್ವೈಸ್ ಮಾಡಿದ್ದೀನಿ, ಓಕೆ ಎಸ್ಪೆಷಲಿ ನಮ್ಮ ತಾಯಿಯವ್ರಿಗೂ ಅಡ್ವೈಸ್ ಮಾಡಿದ್ದೀನಿ, ಅವರು ಬೆಟರ್ ಆಗಿದ್ದಾರೆ. ಓಕೆ. ಇದು ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡಿರೋ ಅಂಥವು ಇವೆಲ್ಲ ರೆಮಿಡೀಸು. ಓ, ಈಗ ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಕ್ಲೈಂಟ್ಸ್ಗಳು? ಅರೌಂಡ್ ಇರ್ತಾರೆ ಥೌಸಂಡ್ಸ್ ಅಲ್ಲಿ, ನಾನು Okay. ಲೆಕ್ಕ ಮಾಡಿಲ್ಲ ಯಾವಾಗಲೂ. ಓಕೆ. ಈಗ ಸುಮಾರು ಜನ ಸೆಲೆಬ್ರಿಟೀಸ್ ಇದ್ದಾರೆ, ಕೆಲವೊಬ್ರು ಪೊಲಿಟಿಷಿಯನ್ಸು ಇದ್ದಾರೆ. ವಿ ಕಾಂಟ್ ಟೇಕ್ ದರ್ ನೇಮ್ಸ್ ಹಿಯರ್. ಕರೆಕ್ಟ್. ಅವ್ರಿಗೆಲ್ಲ ಒಳ್ಳೆ ಇಂಪ್ಯಾಕ್ಟ್ ಕೊಟ್ಟಿದ್ಯಾ? ಡೆಫಿನೆಟ್ಲಿ. Okay. ನಾನು ವಾಸ್ತು ರೆಮಿಡೀಸ್ ಮಾಡಿದ್ಮೇಲೆ 3 ತಿಂಗಳು ಟೈಮ್ ಕೊಟ್ಟಿರ್ತೀನಿ. ಅಷ್ಟರೊಳಗಡೆ ಅವ್ರಿಗೆ ತುಂಬಾನೇ ಚೇಂಜಸ್, ನಾವು ಒಂದು 15 ಡೇಸಲ್ಲೇ ಹೇಳ್ತಾರೆ ಓಕೆ. ತುಂಬ ಚೇಂಜಸ್ ಬಂದಿದೆ ಅಂತ. ಈಗ ಒಂದು ಮನೆ ಕಟ್ಟಿಸುವಂತಹ ಸಂದರ್ಭದಲ್ಲಿ ಏನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗ್ತದೆ ವಾಸ್ತುವಿನ ಪ್ರಕಾರ ಅಂತ? ಫಸ್ಟು ಒಂದು ಮನೆ ಕಟ್ಟಬೇಕಂದ್ರೆ ಪರ್ಫೆಕ್ಟ್ ಸೈಟ್ ತೊಗೋಬೇಕು. ಅದು ಸ್ಕ್ವೇರ್ ಆಗಲಿ ರೆಕ್ಟ್ಯಾಂಗಲ್ ಆಗಲಿ ಇದ್ದಾಗೆ ಆಸ್ಪೀಷಿಯಸ್ಸು. ಇಲ್ಲ ಕಟ್ಸಿದೆ, ಎಲ್ ಶೇಪ್ಸ್ ಇದೆ, ಆಡ್ ಶೇಪ್ ಸೈಟ್ಸ್ ಇದೆ ಅಂದಾಗ ಸೈಟ್ಸು ಫಸ್ಟು ಸೈಟ್ ಮನೆ ಕಟ್ಟಕ್ಕೆ ಮುಂಚೆನೇ ರೆಮಿಡಿ ಮಾಡಬೇಕು. ಓಕೆ. ಅವರು ಅಡಿಪಾಯ ಹಾಕಕ್ಕೆ ಮುಂಚೆನೆ ರೆಮಿಡಿ ಮಾಡ್ಕೋಬೇಕು. ಅದಾದ್ಮೇಲೆ ಬಿಲ್ಡಿಂಗ್ ಕಟ್ಟಬೇಕು. ಬಿಲ್ಡಿಂಗ್ ಕಟ್ಟಾದ್ಮೇಲೂ ಅವರು ಫಸ್ಟು ಪಾಯ ಹಾಕೋದ್ರಿಂದ ಹಿಡಿದು ಬಿಲ್ಡಿಂಗ್ ಕಟ್ಟಾದ್ಮೇಲೂ ವಾಸ್ತು ಪರ್ಫೆಕ್ಟ್ ನೋಡ್ಕೋಬೇಕು. ಅಡುಗೆ ಮನೆ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲೇ ಬರಬೇಕು, ಓಕೆ. ಬೆಡ್ರೂಮೇ ಒಂದು ಡೈರೆಕ್ಷನಲ್ಲಿ ಬರಬೇಕು. ಎಸ್ಪೆಷಲಿ ಟಾಯ್ಲೆಟ್ಸ್ ಮೇಜರ್ ವಾಸ್ತು ಡಿಫೆಕ್ಟ್ ಕೊಡೋದು ಟಾಯ್ಲೆಟ್ಸ್ಗೆ ಬರೀ 3 ಝೋನು ವಾಸ್ತು ಅಲ್ಲಿ ಹೇಳ್ತಾರೆ. ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ, ಒಂದು ಸೌತ್ ಆಫ್ ಸೌತ್ ವೆಸ್ಟ್, ಓಕೆ. ಆಮೇಲೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್. ಈ ಡೈರೆಕ್ಷನ್ಸ್ ಅಲ್ಲಿ ಟಾಯ್ಲೆಟ್ ಇದ್ರೆ ಆಸ್ಪೀಷಿಯಸ್. ಇಟ್ಸ್ ಲೈಕ್ ವರಿ ಝೋನ್, ಎಕ್ಸ್ಪೆಂಡಿಚರ್ ಝೋನು, ಆಮೇಲೆ ಡಿಪ್ರೆಷನ್ ಝೋನ್. ಈ ಝೋನ್ಸ್ ಟಾಯ್ಲೆಟ್ ಒಳ್ಳೇದು. ಅದು ಬಿಟ್ಟು ಬೇರೆ ಇನ್ಯಾವ್ದಾದ್ರು ಝೋನ್ಸ್ ಅಲ್ಲಿ ಟಾಯ್ಲೆಟ್ಸ್ ಮಾಡಿದಾಗ ಈ 16 ದಿಕ್ಕುಗಳಂತ ಏನ್ ಹೇಳಿದೀನೋ ಆ ದಿಕ್ಕುಗಳಲ್ಲಿ ಮಾಡಿದಾಗ ಅದರದೇ ಆದ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ. ಓಕೆ. ಗ್ರ್ಯಾಜುಯಲಿ ಗೊತ್ತಾಗಲ್ಲ ನಮಗೆ, ಒಂದೇ ಸತಿ ಇಮಿಡಿಯೇಟ್ ಆಗಿ ಗೊತ್ತಾಗಲ್ಲ, ಗ್ರ್ಯಾಜುಯಲಿ ಗೊತ್ತಾಗುತ್ತೆ. ಓಕೆ. ಸೊ ಆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್ ನಾರ್ತಲ್ಲೇ ಟಾಯ್ಲೆಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ನಮಗೆ ಆಪರ್ಚುನಿಟೀಸ್ ಕಡಿಮೆ ಆಗ್ಬಿಡುತ್ತೆ, ಕೆಲಸದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಬಿಸ್ನೆಸ್ ಅಲ್ಲಿ ಕ್ಲೈಂಟ್ಸ್ ಬರೋದಿಲ್ಲ. ಯು ಹ್ಯಾವ್ ಟು ಡೂ ಅ ರೆಮಿಡಿ ಫಾರ್ ದಟ್. ಓಕೆ. ಏನ್ ರೆಮಿಡಿ ಯಾವ ತರ ಇರುತ್ತೆ ಅದು? ಆ ಟಾಯ್ಲೆಟ್ಸ್ಗೆ ನಾವು ರೆಮಿಡಿ ಮಾಡಬೇಕು ಅಂದರೆ ಕಾಪರ್ ಸ್ಟ್ರಿಪ್ಸ್ ಬರುತ್ತೆ. ನಾರ್ತ್ ಸೈಡ್ ಅಂದರೆ ನಾವು ಅಲ್ಯೂಮಿನಿಯಂ ಸ್ಟ್ರಿಪ್ ಹಾಕ್ತೀವಿ. ಅದು ನಾವು ಟೈಲ್ ಕಟ್ ಮಾಡಿಬಿಟ್ಟು ಟೈಲ್ಸಲ್ಲಿ ಇಟ್ಬಿಟ್ಟು ವೈಟ್ ಸಿಮೆಂಟ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡ್ತೀವಿ. ಓಕೆ. ಸೊ 4 ಕಡೆ ಅದು ಇಟ್ಟು ಕ್ಲೋಸ್ ಮಾಡಿಬಿಡ್ತೀವಿ. ಅದೊಂದು. ಇನ್ನೊಂದಿದೆ, ಟೇಪ್ ಹಾಕ್ಬೋದು, ಬಟ್ ಇಟ್ಸ್ ಲೈಕ್ ಗಮ್ ಟೇಪ್ ಇರುತ್ತೆ, ಕಲರ್ಸ್ ಆ ಝೋನ್ ಕಲರ್ಸ್ ಟೇಪ್ ಹಾಕ್ಬೋದು, ಬಟ್ ಅದು ಸ್ವಲ್ಪ ದಿವಸದಲ್ಲೇ ಹೊಟ್ಟೋಗ್ಬಿಡುತ್ತೆ. ಅದು ಸ್ವಲ್ಪ ದಿವಸ ತಾತ್ಕಾಲಿಕವಾಗಿ ಮಾತ್ರ ಇರುತ್ತೆ. ಅದರಿಂದ ನಾವು ಸ್ಟ್ರಿಪ್ಸ್ ಹಾಕ್ತೀವಿ, ಕಾಪರು, ಅಲ್ಯೂಮಿನಿಯಮು, ಆ ಥರ ಸ್ಟ್ರಿಪ್ಸ್ ಹಾಕೋದ್ರಿಂದ ಪರ್ಮನೆಂಟ್ ರೆಮಿಡಿ ಅದು. ಅಮೇಝಿಂಗ್. ಈಗ ದಿಕ್ಕುಗಳು ಹೇಗೆ ನಮಗೆ ಅಪರ್ಚುನಿಟಿಯನ್ನು ಕೊಡುತ್ತೋ ಅದೇ ರೀತಿ ಡಿಸ್ಅಡ್ವಾಂಟೇಜಸ್ ಕೂಡ ಇದ್ದೇ ಇರುತ್ತೆ. ಪ್ರತಿಯೊಂದು ಪಾಸಿಟಿವ್ ಇದ್ದಾಗ ನೆಗೆಟಿವ್ ಇದ್ದೇ ಇರುತ್ತೆ. ಯಾವ್ಯಾವ ದಿಕ್ಕಿನಿಂದ ಏನೇನು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತದೆ ಅಂತ? ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಅಲ್ಲಿ ದೇವಮೂಲೆ ಅಂತಾರೆ, ಕೆಲವೊಬ್ರು ಈಶಾನ್ಯ ಅಂತಾರೆ. ಆ ಮೂಲೆಯಲ್ಲಿ ಏನಾದ್ರು ಅಡಿಗೆ ಮನೆ ಅಥವಾ ಟಾಯ್ಲೆಟ್ ಈ ತರದ್ ಬಂದಾಗ ಮೇಜರ್ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ, ಲೈಕ್ ಕ್ಯಾನ್ಸರು, ಬ್ರೈನ್ ಡಿಸಾರ್ಡರು, ಆ ಥರ ದೊಡ್ಡ ದೊಡ್ಡ ಕಾಯಿಲೆಗಳು ಬರುತ್ತೆ. ಅದಕ್ಕೆ ರೆಮಿಡಿನೇ ಇಲ್ಲ. ಓಕೆ. ಯಾರದೇ ಮನೆಯಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಟಾಯ್ಲೆಟ್ ಅಥವಾ ಅಡುಗೆ ಮನೆ ಇದೆಯೋ ಅಲ್ಲಿ ನಾವು ವಾಟರ್ ಎಲಿಮೆಂಟು ಡಿಸ್ಟರ್ಬ್ ಮಾಡ್ದಂಗೆ. ಓಕೆ. ಸೊ ಅಲ್ಲಿದ್ದಾಗ ನಮಗೆ ಅದ್ರದ್ದೇ ಆದಂತಹ ಕಾಯಿಲೆಗಳ ರೂಪದಲ್ಲಿ ನಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಅಥವಾ ನಾರ್ತರ್ನ್ ಸೈಡ್ ಎಲ್ಲ ರೆಡ್ ಕಲರ್ ಮಾಡಿಬಿಡೋದು. ನಾರ್ತ್ ಈಸ್ ಅ ವಾಟರ್ ಎಲಿಮೆಂಟ್, ಸೌತ್ ಈಸ್ ಅ ಫೈರ್ ಎಲಿಮೆಂಟ್. ನೀವು ಯಾವಾಗ ನಾರ್ತ್ನ ಎಲಿಮೆಂಟ್ ಡಿಸ್ಟರ್ಬ್ ಮಾಡ್ತೀರಾ, ಫೈರ್ ಎಲಿಮೆಂಟ್ ತಗೊಂಡೋಗಿ ನಾರ್ತ್ ಕಡೆ ಇಡ್ತೀರಾ, ದೊಡ್ಡ ದೊಡ್ಡ ರೆಡ್ ಕಲರ್ ಕರ್ಟನ್ಸ್ ಹಾಕೋದು, ಅಥವಾ ಅಡುಗೆ ಮನೆ ತಗೊಂಡೋಗಿ ನಾರ್ತರ್ನ್ ಸೈಡಲ್ಲಿ ಇಟ್ಟಾಗ ವಾಟರ್ ಎಲಿಮೆಂಟ್ ಡಿಸ್ಟರ್ಬ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀರಿಗೆ ಬೆಂಕಿ ಆಗೋದಾಗ್ಲಿ, ಬೆಂಕಿ ಹತ್ಕೊಂಡಾಗ ನೀರು ಹಾಕೋದಾಗ್ಲಿ, ಎಲಿಮೆಂಟ್ ವಿಲ್ ಡಿಸ್ಟರ್ಬ್ ಅಲ್ವಾ? ಆ ಥರ ಇದ್ದಾಗ ಅವರ ದುಡ್ದಿರೋ ದುಡ್ಡೆಲ್ಲ ಹಾಸ್ಪಿಟಲ್ಗೆ ಇಡಬೇಕಾಗತ್ತೆ. ಓಕೆ. ಶುಡ್ ನಾಟ್ ಡಿಸ್ಟರ್ಬ್ ಎಲಿಮೆಂಟ್ಸ್. ಆಮೇಲೆ ಈ ಕಡೆ ಸೌತ್ ಈಸ್ಟ್ ಕಡೆ ಅಡುಗೆ ಮನೆ, ನಮಗೆ ದುಡ್ಡು ಕೊಡೋದೇ ಅಡುಗೆ ಸೌತ್ ಈಸ್ಟಿಂದ. ಸೌತ್ ಈಸ್ಟ್ ಅಮೌಂಟ್ ಕೊಡೋ ದಿಕ್ಕಾಗಿರೋದ್ರಿಂದ ಸೌತ್ ಈಸ್ಟ್ ಕಡೆ ನೀವು ಈ ವಾಟರ್ ಎಲಿಮೆಂಟ್ ಆಗಿರುವಂತಹ ಬ್ಲೂ ಕಲರ್ಸ್ ಯೂಸ್ ಮಾಡಬಾರ್ದು.
ಓಕೆ. ಓ, ಕಲರ್ ಕೂಡ ಮ್ಯಾಟರ್ ಆಗ್ತದೆ. ಡೆಫಿನೆಟ್ಲಿ ಕಲರ್ ಆಲ್ಸೋ ಮ್ಯಾಟರ್ಸ್. ಓ. ನಮ್ಮೊಬ್ರು ಅವ್ರು ತುಂಬಾ ದೊಡ್ಡ ಕ್ಲೈಂಟ್ ಹೇಳ್ಬೇಕಂದ್ರೆ, ಹ್ಮ್. ಅವರು ಬಿಸ್ನೆಸ್ ಮಾಡೋರು, ಓಕೆ. ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಅವರು. ಹ್ಮ್. ಅಂಥವ್ರ ಮನೆಯಲ್ಲಿ ಹೊಸದಾಗಿ ಮನೆ ಕಟ್ಕೊಂಡು ಹೋದ್ರು, ಹ್ಮ್. ಫುಲ್ಲು ಅಡಿಗೆ ಮನೆ ಎಲ್ಲ ಫುಲ್ಲು ಬ್ಲೂ ಕಲರ್ ಇದು ಮಾಡ್ಬಿಟ್ಟಿದ್ರು. Okay. ಅವರ ಕಿಚನ್ ಅಲ್ಲಿ ಇರೋಂತಹ ಇದೆಲ್ಲ ಫುಲ್ ಬ್ಲೂ, ಓಕೆ. ಬಿಕಾಸ್ ದೇ ಲೈಕ್ ಬ್ಲೂ ಕಲರ್, ಎಲ್ಲ ಬ್ಲೂ ಕಲರ್ ಮಾಡ್ಬಿಟ್ಟಿದ್ರು. ಹ್ಮ್. ಅಲ್ಲಿ ನಾವು ಫೈರ್ ಎಲಿಮೆಂಟ್ ನ ಡಿಸ್ಟರ್ಬ್ ಮಾಡ್ದಂಗೆ ಆಯ್ತು. ವಾಟರ್ ಎಲಿಮೆಂಟ್ ತಂದಾಗ ಓಕೆ. ಅಮೌಂಟ್ ಸ್ಟಕ್ ಆಗ್ಬಿಡುತ್ತೆ. ಹ್ಮ್. ಆಮೇಲೆ ಅಗ್ರಿಮೆಂಟ್ಸ್ ಆಗೋದಿಲ್ಲ, Okay. ಬಿಸ್ನೆಸ್ ಅಲ್ಲಿ ಅಗ್ರಿಮೆಂಟ್ಸ್ ಆಗೋದಿಲ್ಲ. ಹ್ಮ್. ಎಲ್ಲ ಫುಲ್ಲು ಬರಬೇಕಾಗಿರೋಂಥ ಅಮೌಂಟ್ಸು, ಕ್ಲೈಂಟ್ಸ್ ಅಮೌಂಟ್ಸೂ ಕೊಡ್ದಿರ ಸ್ಟಾಪ್ ಮಾಡಿಬಿಟ್ಟಿದ್ರು ಅವ್ರಿಗೆ. ಓ. ಅವ್ರ ಮನೆ ವಿಸಿಟ್ ಮಾಡಿದಾಗ ನಾನು ಅವ್ರಿಗೆ ಅದನ್ನೇ ಹೇಳಿದೆ, ಹ್ಮ್. ನೀವು ಫಸ್ಟು ಬ್ಲೂ ಕಲರ್ ತೆಗೆಸಿದ್ರೇನೆ ನಿಮಗೆ ಅಮೌಂಟ್ ಬರುತ್ತೆ ಅಂತ. ಫುಲ್ ಸ್ಟಕ್ ಆಗಿಬಿಟ್ಟಿತ್ತು ಅವ್ರಿಗೆ. ಓಕೆ. ಆಲ್ಮೋಸ್ಟ್ 6 months 7 months ಸ್ಟಕ್ ಆಗಿಬಿಟ್ಟಿದೆ, ನಮ್ಗೆ ಅಮೌಂಟೇ ಬರ್ತಾ ಇಲ್ಲ ಅಂದರು. ಓಕೆ. ಸೊ ವೆನ್ ಯು ನೋ ದ ಪ್ರಾಬ್ಲಮ್ ಓನ್ಲಿ ವಿ ಕ್ಯಾನ್ ಸಜೆಸ್ಟ್ ದೆಮ್. ಓಕೆ. ಪ್ರಾಬ್ಲಮ್ ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವರು ಈ ದಿಕ್ಕಲ್ಲಿ ಇದು ಮಾಡಿದ್ದಾರೆ ಅಂತ. ಓಕೆ. ಫಾರ್ ಎಕ್ಸಾಂಪಲ್, ತುಂಬ ಜನಕ್ಕೆ ಇವಾಗ ಮದುವೆ ಫಿಕ್ಸ್ ಆಗುತ್ತೆ, ಹ್ಮ್. ಎಂಗೇಜ್ಮೆಂಟು ಆಗುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಅಥವಾ ಎಂಗೇಜ್ಮೆಂಟ್ ತನಕ ಬರುತ್ತೆ, ಎಂಗೇಜ್ಮೆಂಟ್ ಮುಗಿಸ್ತಾರೆ, ಮದುವೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆ. ಅವರು ಫೈರ್ ಎಲಿಮೆಂಟ್ ಡಿಸ್ಟರ್ಬ್ ಮಾಡಿರ್ತಾರೆ. ಓ. ಸೌತ್ ಈಸ್ಟಲ್ಲಿ ಯಾವಾಗ ನಿಮಗೆ ವಾಟರ್ ಎಲಿಮೆಂಟ್ ಬರುತ್ತೋ ಹ್ಮ್. ಎಂಗೇಜ್ಮೆಂಟ್ ಆಗೋದು, ಕ್ಯಾನ್ಸಲ್ ಆಗೋದು, ಅಥವಾ ಮಾತುಕತೆ ಮುಗಿಯುತ್ತೆ, ಎಂಗೇಜ್ಮೆಂಟ್ ಆಗೋದಿಲ್ಲ. ಹ್ಮ್. ಅಗ್ರಿಮೆಂಟ್ಸ್ ಆಗಬೇಕು ಅಂದರೆ ಸೌತ್ ಈಸ್ಟ್ ಈಸ್ ಇಂಪಾರ್ಟೆಂಟ್. ಹ್ಮ್. ಎನಿ ಅಗ್ರಿಮೆಂಟ್, ಎಂಗೇಜ್ಮೆಂಟ್ ಈಸ್ ಆಲ್ಸೋ ಎನ್ ಅಗ್ರಿಮೆಂಟ್. ಹೌದು. ಒಂದು ಬಿಸ್ನೆಸ್ ಅಲ್ಲಿ ನಿಮಗೆ ಪೇಪರಲ್ಲಿ ಅಗ್ರಿಮೆಂಟ್ ಬರ್ಕೊಂಡು ಸೀಲು ಸೈನ್ ಹಾಕೊಂಡ್ರು ಅದು ಅಗ್ರಿಮೆಂಟೇ. ಓಕೆ. ಸೊ ಅದೂ ನಿಮಗೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಅಗ್ರಿಮೆಂಟ್ ಆದ್ರೂ ನಿಮಗೆ ಅಮೌಂಟ್ ಬರಲ್ಲ, ಕ್ಯಾನ್ಸಲ್ ಆಗ್ಬಿಡುತ್ತೆ. ಅಥವಾ ನಿಮ್ಮ ವಸ್ತು ತಗೊಂಡು ಹೋಗ್ತಾರೆ, ಅಮೌಂಟ್ ಕೊಡೋದಿಲ್ಲ ಕ್ಲೈಂಟು, ಓಕೆ. ಅಮೌಂಟ್ ಹಿಡ್ದಿಟ್ಕೋತಾರೆ, ಕ್ಯಾನ್ಸಲ್ ಆಗುತ್ತೆ. ಹ್ಮ್. ಮೇಜರ್ ಆಗಿ ನಮಗೆ ದುಡ್ಡು ಕೊಡೋಂಥ ಡೈರೆಕ್ಷನ್ಸು 3 ಇದೆ. ಒಂದು ನಾರ್ತ್, ಓಕೆ. ಸೌತ್ ಈಸ್ಟ್, ಒಂದು ವೆಸ್ಟ್. ನಾರ್ತ್ ಬಂದು ಆಪರ್ಚುನಿಟಿ, ಮನಿ ಆಪರ್ಚುನಿಟಿ. ಓಕೆ. ಸೌತ್ ಈಸ್ಟ್ ಬಂದು ಲಿಕ್ವಿಡ್ ಕ್ಯಾಶ್. ಹ್ಮ್. ವೆಸ್ಟ್ ಡೈರೆಕ್ಷನ್ ಬಂದು ಸೇವಿಂಗ್ಸ್. ಓಕೆ. ಈ 3 ಡೈರೆಕ್ಷನ್ ಮನೆಯಲ್ಲಿ ಪರ್ಫೆಕ್ಟ್ ಆಗಿದ್ರೆ ಓಕೆ. ದುಡ್ಡು ಆಪರ್ಚುನಿಟಿ ಬರುತ್ತೆ, ಒಂದು ಲಿಕ್ವಿಡ್ ಕ್ಯಾಶು ಬರುತ್ತೆ, ಸೇವಿಂಗು ಆಗ್ತಾ ಇರುತ್ತೆ, ದುಡ್ಡಿನ ತಾಪತ್ರಯ ಇರೋದಿಲ್ಲ. ಈ 3 ಡೈರೆಕ್ಷನ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದ್ದಾಗ, ವಾಸ್ತು ಪ್ರಾಬ್ಲಮ್ ಇದ್ದಾಗ ದುಡ್ಡಿನ ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಓಕೆ. ಈಗ ತುಂಬ ಜನ ಎಲ್ ಶೇಪಲ್ಲಿ ಮನೆ ಮಾಡಿರ್ತಾರೆ. ಸೊ ತುಂಬ ಲೈಕ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅದಕ್ಕೇನಾದರೂ ಪರ್ಟಿಕ್ಯುಲರ್ ರೆಮಿಡಿ ಇದೆಯಾ? ರೆಮಿಡೀಸ್ ಮಾಡ್ಬೋದು. ಎಲ್ ಶೇಪ್ ಇದ್ದಾಗ ನಾವು ಆ ಎಲ್ ಶೇಪ್ ಎಕ್ಸ್ಟ್ರಾ ಯಾವ್ದು ಎಕ್ಸ್ಟೆಂಡ್ ಆಗಿದೆಯೋ ಅದನ್ನ ಫಸ್ಟ್ ನಾವು ಕಟ್ ಮಾಡೋ ತರ ರೆಮಿಡಿ ಮಾಡಬೇಕು. ಪಿರಮಿಡ್ ಥೆರಪಿ ಅಂತ, ಆಮೇಲೆ ಕಾಪರ್ ಸ್ಟ್ರಿಪ್ ಅಂತ, ಈ ತರ ಎಲ್ಲ ಮನೆ ಟೈಲ್ಸ್ ಮಧ್ಯದಲ್ಲೇ ನಾವು ಕಟ್ ಮಾಡ್ಬಿಟ್ಟು ಫುಲ್ಲು ಯಾವ್ದು ಇವಾಗ ಎಲ್ ಶೇಪ್ ಅನ್ನ ಸ್ಕ್ವೇರ್ ಶೇಪ್ ಮಾಡಬೇಕು. ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್ ಮಾಡ್ಬೇಕು. ಇವಾಗ ಎಲ್ಲಿರೋದನ್ನ ಒಂದು ಸ್ಕ್ವೇರ್ ಒಂದು ರೆಕ್ಟಾಂಗಲ್ ಮಾಡಿದ್ರೆ 2 ತರ ಡಿವೈಡ್ ಆಗುತ್ತೆ. ಆಗ ಅದ್ರ ಡಿಸ್ಟರ್ಬೆನ್ಸ್ ಕಡಿಮೆ ಆಗುತ್ತೆ. ನಿಮ್ಗೆ ಎಲ್ ಶೇಪಲ್ಲಿ ಮನೆ ಇದ್ದಾಗ ಏನಾಗುತ್ತೆ ಅಂದ್ರೆ ಸುಮಾರು 2 ರಿಂದ 3 ಡೈರೆಕ್ಷನ್ಸ್ ಕಟ್ ಆಗ್ಬಿಡುತ್ತೆ. ಆ ಡೈರೆಕ್ಷನ್ಸ್ ಇಂದ ಬರುವಂತಹ ಲಾಭ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಯಾರಾದ್ರೂ ನಾರ್ತ್ ಸೈಟ್ ಇರುತ್ತೆ, ಎಲ್ ಶೇಪಲ್ಲಿ ಕಟ್ ಆಗಿದೆ. ನಾರ್ತ್ ಅಲ್ಲಿ ಎಲ್ ಶೇಪ್ ಕಟ್ ಆದ್ರೆ ನಿಮ್ಗೆ ಸೌತ್ ವೆಸ್ಟ್ ಇರೋದಿಲ್ಲ, ವೆಸ್ಟ್ ಆಫ್ ಸೌತ್ ವೆಸ್ಟ್ ಇರೋದಿಲ್ಲ. ಸುಮಾರು ಜನಕ್ಕೆ ವೆಸ್ಟೂ ಇರೋದಿಲ್ಲ, ಸೇವಿಂಗ್ಸ್ ಇರೋದಿಲ್ಲ. ಅವಾಗ ವೆಸ್ಟ್, ಇವಾಗ ನಾರ್ತ್ ವೆಸ್ಟ್ ಇಲ್ಲ, ನಾರ್ತ್ ಆಫ್ ನಾರ್ತ್ ವೆಸ್ಟ್ ಇಲ್ಲ ಅಂದಾಗ ಆ ಮನೇಲಿ ವಾಸ ಮಾಡೋರ್ ಮಧ್ಯದಲ್ಲಿ ಪ್ರೀತಿ ಇರೋದಿಲ್ಲ. ಬಿಕಾಸ್ ನಾರ್ತ್ ಆಫ್ ನಾರ್ತ್ ಈಸ್ಟ್ ಇಸ್ ಲವ್ ಅಂಡ್ ಅಫೆಕ್ಷನ್ ಝೋನು. ಅಟ್ರಾಕ್ಷನ್ ಆಗ್ಲಿ ಲವ್ ಆಗ್ಲಿ ಆ ಝೋನ್ ಇಂದಾನೇ ಬರೋದು. ಆಟ್ರಿಬ್ಯೂಟ್ ಕಟ್ ಆಗಿದೆ ಅಂದಾಗ ನಿಮ್ಗೆ ಮನೆಯಲ್ಲಿ ಇರೋರ್ ಮಧ್ಯದಲ್ಲಿ ಸ್ನೇಹ ಭಾವ ಇರೋದಿಲ್ಲ, ಯಾವಾಗ ನೋಡಿದ್ರು ಜಗಳಗಳಾಗೋದು, ಪ್ರೀತಿ ಇರೋದಿಲ್ಲ. ಆಮೇಲೆ ನಾರ್ತ್ ವೆಸ್ಟ್ ಬಂದ್ಬಿಟ್ಟು ಕಟ್ಟಾದಾಗ ಅಲ್ಲಿಂದ ಸಪೋರ್ಟ್ ಇರೋದಿಲ್ಲ. ಇವಾಗ ಫೈನಾನ್ಸ್ ಸಪೋರ್ಟ್ ಬರೋದು ಅಲ್ಲಿಂದಾನೆ. ದೊಡ್ಡವರು ನಮ್ಗೆ ಸಹಾಯ, ಇವಾಗ ಮನೆಯಲ್ಲಿ ದೊಡ್ಡವರು ಇರೋ ಯಾರಾದ್ರೂ ನಮ್ಗೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ ಅಂದ್ರು ನಾರ್ತ್ ವೆಸ್ಟ್ ಇಂಪಾರ್ಟೆಂಟ್. ಆ ಝೋನ್ ಕಟ್ಟಾದ್ರೆ ನಿಮ್ಗೆ ದೊಡ್ಡವ್ರು ನಿಮ್ಗೆ ಯಾರಿಗೂ ಹೆಲ್ಪ್ ಮಾಡೋದಿಲ್ಲ. ಆ ಮನೇಲಿ ವಾಸ ಮಾಡೋರ್ಗು ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಆಗೋದಿಲ್ಲ, ಜಗಳಗಳು ಬರ್ತಾ ಇರತ್ತೆ. ಅದು ಮೇಜರ್ ಆಗಿ ಎಫೆಕ್ಟ್ ಆಗುತ್ತೆ. ನಮ್ಗೆ ದುಡ್ಡಿದ್ರೂನು, ಎಷ್ಟೇ ದುಡ್ಡಿದ್ರು ಪ್ರೀತಿ ವಿಶ್ವಾಸ ಇರ್ಬೇಕಲ್ವಾ. ಸಂಬಂಧಗಳ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಇಲ್ಲ ಅಂದ್ರೆ ಇಟ್ಸ್ ವೇಸ್ಟ್ ಆಕ್ಚುಲಿ.
ಈಗ ನೀವು ಯಾವುದಾದ್ರೂ ಇನ್ಸಿಡೆಂಟ್ ಪರ್ಟಿಕ್ಯುಲರ್ಲಿ ನೋಡಿದ್ದೀರಾ? ತುಂಬಾ ಹಾ. ರಿಚ್ ಇರ್ತಾರೆ, ಮನೆಯಲ್ಲಿ ತುಂಬಾ ಕಲಹಗಳಾಗ್ತಾ ಇರುತ್ತೆ. ಇದೆ ಆಕ್ಚುಲಿ ಹಾ. ನಮ್ಗೆ ತುಂಬಾ ಹತ್ತಿರವಾದವ್ರಿಗೆ ಹ್ಮ್. ಅವರು ಟು ಬಿ ಫ್ರ್ಯಾಂಕ್ ಅವರು ಕೋಟ್ಯಾಧೀಶ್ವರ್ರೆ. ಓಕೆ. ಅಂಥವ್ರಿಗೆ ಇವಾಗ ಅವ್ರ ಮನೆ ಎಲ್ ಶೇಪಲ್ಲಿ ಮಾಡ್ಕೊಂಡ್ಬಿಟ್ಟು ಅಷ್ಟೇ ಅಲ್ದಿರ ಅವ್ರಿಗೆ ಸೌತ್ ಫುಲ್ ಡೌನ್ ಇದೆ, ನಾರ್ತ್ ಹ್ಮ್. ಹೈಟ್ ಇದೆ. ಆ ಥರ ಇರಬಾರ್ದು. ಹ್ಮ್. ಸೌತ್ ಹೈಟಲ್ಲಿ ಇರಬೇಕು, ನಾರ್ತ್ ಡೌನ್ ಇರಬೇಕು ಯಾವುದೇ Okay. ಮನೆಗಾದ್ರೂ. ಓ. ಬಟ್ ಅವ್ರಿಗೆ ಆ ಥರ ಆಗಿ ಆ ಥರ ಮನೆಯಲ್ಲಿ ಅವರು ಹ್ಮ್. ತುಂಬಾನೇ ಅರೌಂಡ್ 4 ಫ್ಲೋರ್ಸ್ ಏನೋ ಕಟ್ಟಿದ್ದಾರೆ. ಹ್ಮ್. ಹ್ಮ್. ದೊಡ್ಡ ಮನೆನೇ ಕಟ್ಟಿದ್ದಾರೆ, ಚೆನ್ನಾಗೇ ಇದ್ದಾರೆ. ಬಟ್ ನವಡೇಸ್ ಅವರು ಫುಲ್ಲೂ ಡೌನ್ ಆಗ್ಬಿಟ್ಟಿದ್ದಾರೆ. ಬಿಸ್ನೆಸ್ ಫುಲ್ ಡೌನ್ ಆಗ್ಬಿಟ್ಟಿದೆ, ಲಾಸ್ ಆಗ್ತಾ ಇದೆ. ಹ್ಮ್. ಹ್ಮ್. ಅದ್ರ ಜೊತೆಗೆ ತುಂಬ ಸಾಲಗಳೂ ಆಗಿದೆ. ಹ್ಮ್. 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 ಓಕೆ. ಸೊ ಆ ಮನೆಗೇನು ರೆಮಿಡಿ ಮಾಡಿದ್ದೀವಿ ನಾವು. ಓ. ಬಟ್ ಏನಂದರೆ ಒಂದು ಸತಿ ನಾವು ಅಲೈನ್ಮೆಂಟ್ ಎಲ್ಲ ಕರೆಕ್ಟಾಗಿ ಇಲ್ಲ ಅಂದಾಗ, ಅದನ್ನು ಡಿಸ್ಟರ್ಬ್ ಮಾಡಿದಾಗ, ಹ್ಮ್. ಹ್ಮ್. ರೆಮಿಡಿ ಮಾಡಿದಾಗ ಇಟ್ ಟೇಕ್ಸ್ ಟೈಮ್ ಟು Correct. ರಿಕವರ್. ಮತ್ತೆ ಅವ್ರು ಆ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಟೈಮ್ ಹಿಡಿಯುತ್ತಲ್ವ. ಹೌದು. ಅದಕ್ಕಿಂತ ಮುಂಚೆ ನಾವು ಕಟ್ಕೊಳ್ಳೋಕೆ ಮುಂಚೆನೇ ನೋಡ್ಕೊಂಡು ಕಟ್ಕೊಳ್ಳೋದು ವಾಸಿ. Correct. ಅಥವಾ ನೀವು ಮನೆ ಕಟ್ಟಬೇಕು ಅಂದಾಗಲೇ ಯಾರು ಒಬ್ಬ ವಾಸ್ತು ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡಿ ಹ್ಮ್. ಹ್ಮ್. ಮನೆ ಪ್ಲಾನ್ ಬರ್ಸ್ಕೊಂಡು ನೀವು ಮನೆ ಕಟ್ಟಿದ್ರೂ ಒಂಥರ ಚೆನ್ನಾಗಿರುತ್ತೆ. Okay. ಸೈಟ್ ನೋಡಿದ್ರೆ ಬಿಫೋರ್ ದಟ್ ಹ್ಮ್. ಹ್ಮ್. ವಾಸ್ತು ಕನ್ಸಲ್ಟೆಂಟ್ ಬಂದು ಸೈಟ್ ನೋಡಿದ್ರೇನೆ Okay. ಅವ್ರು ಮನೆ ಕಟ್ಟಕ್ ಮುಂಚೆನೆ ರೆಮಿಡಿ ಮಾಡ್ಬಿಡ್ತಾರೆ, ಓಕೆ. ಮನೆ ಕಟ್ಟದ ಮೇಲೆ ಪ್ರಾಬ್ಲಮ್ ಫೇಸ್ ಮಾಡೋಕ್ಕಿಂತ. ಓ. ಈಗ ಈ ಮನೆ ಕಟ್ಟಿಸುವಂತಹ ಸಂದರ್ಭದಲ್ಲಿ ವಾಸ್ತುವಿನ ಜೊತೆಗೆ ಜಾತಕ ಕೂಡ ಮ್ಯಾಟರ್ ಆಗ್ತದ ಅಂತ? ಹೌದು, ಓಕೆ. ಇಟ್ ಮ್ಯಾಟರ್ಸ್. ಹೇಗೆ? ಅಂದ್ರೆ ಮನೆ ಯಜಮಾನ ಯಾರು ಇರ್ತಾರೆ ಹ್ಮ್. ಹ್ಮ್. ಅವ್ರಿಗೆ ಇವಾಗ ಸೈಟ್ ಯಾರ ಹೆಸರಲ್ಲಿ ತಗೊಂಡಿರ್ತಾರೆ, Okay. ಮನೆ ಯಾರ ಹೆಸರಲ್ಲಿ ಕಟ್ತಿರ್ತಾರೆ, ಹಾ. ಅವ್ರ ಜಾತಕ ಇದ್ರೆ ತುಂಬಾ ಒಳ್ಳೇದು. ಓಕೆ. ಅವ್ರಿಗೆ ಯಾವ ಬಾಗ್ಲು ಆಗಿ ಬರುತ್ತೆ ಅದನ್ನ ನೋಡಿ ನಾವು ಅಡ್ವೈಸ್ ಮಾಡ್ಬೋದು. ಓಕೆ. ಅದೇ ರೀತಿ ಅವ್ರಿಗೆ ವಾಸ್ತು ಎಲ್ಲ ಮಾಡ್ಕೊಡ್ಬೋದು, ಹ್ಮ್. 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 ಪರ್ಫೆಕ್ಟ್ ವಾಸ್ತು ಮಾಡ್ಬೋದು ಅವಾಗ. ಓಕೆ. ಈಗ ಒಂದು ವಾಸ್ತುವಿನ ಪ್ರಕಾರ ಮನೆ ನಿರ್ಮಾಣ ಮಾಡುವಂತಹ ಕೆಲಸ ಮಾಡುವಾಗ ಯಾವ್ಯಾವ ದಿಕ್ಕಿನಲ್ಲಿ ಏನೇನಿರಬೇಕು ಮತ್ತು ಯಾವ್ಯಾವ ಬಣ್ಣದಲ್ಲಿರಬೇಕು ಅಂತ ನಮ್ಮ ಜನಕ್ಕೆ ಅದೊಂದು ತುಂಬಾ ಕನ್ಫ್ಯೂಷನ್ ಇದೆ. ಪಾಪ ಹೌದು. ತುಂಬಾ ಜನ ಅದರಿಂದ ಒದ್ದಾಡ್ತಾ ಇರ್ತಾರೆ. Definitely. ಹೇಗೆ ಸಜೆಸ್ಟ್ ಮಾಡ್ತೀರಿ? ಈಗ ನಾನು ಪಂಚಭೂತಗಳು ಅಂತ ಹೇಳಿದ್ದೀನಲ್ವಾ ನಿಮಗೆ. ಹ್ಮ್. ಹ್ಮ್. ನಾರ್ತ್ ಇಸ್ ಅ ವಾಟರ್ ಎಲಿಮೆಂಟ್. ಹ್ಮ್. ಅಲ್ಲಿ ಬ್ಲೂ ಬ್ಲ್ಯಾಕ್ ಗ್ರೇ, ಹ್ಮ್. ನಾರ್ತ್ರನ್ ಸೈಡ್ ಬ್ಲೂ ಬ್ಲ್ಯಾಕ್ ಗ್ರೇ ಹ್ಮ್. 3 ಕಲರ್ಸು ನಡೆಯುತ್ತೆ. ಓಕೆ. ಈಸ್ಟ್ ಕಡೆ ಗ್ರೀನ್ ಫ್ಯಾಮಿಲಿ ಕಲರ್ಸ್. ಹ್ಮ್. ಗ್ರೀನ್ ಕಲರ್ ಅಲ್ಲಿ ಡಾರ್ಕ್ ಬ್ಲೂ, ಡಾರ್ಕ್ ಗ್ರೀನು, ಲೈಟ್ ಗ್ರೀನು, ಈ ಓಕೆ. ತರ ಕರ್ಟನ್ಸ್ ಇಂದ ಹಿಡಿದು ಪೇಂಟಿಂಗ್ಸ್ ಇಂದ ಹಿಡಿದು ಅದೇ ಯೂಸ್ ಮಾಡೋದು ಒಳ್ಳೇದು. ಓಕೆ. ಗ್ರೀನ್ ಫ್ಯಾಮಿಲಿ ಈಸ್ಟ್. ಹ್ಮ್. ಹ್ಮ್. ಸೌತ್ ಬಂದ್ಬಿಟ್ಟು ನಿಮ್ಗೆ ರೆಡ್ ಫ್ಯಾಮಿಲಿ ಕಲರ್ಸ್, ಹ್ಮ್. ರೆಡ್ ಕಲರ್ಸ್. ಓಕೆ. ರೆಡ್ ಅಲ್ಲಿ ಡಾರ್ಕ್ ಇಂದ ಹಿಡಿದು ಲೈಟ್ ವರ್ಗೂ ಯೂಸ್ ಮಾಡ್ಬೋದು. ಹ್ಮ್. ಹ್ಮ್. ಅದು ಇಟ್ ಕ್ಯಾನ್ ಬಿ ಎ ಪೇಂಟಿಂಗ್ ಅಥವಾ ಕರ್ಟನ್ಸ್ ಓಕೆ. ಆ ಥರ. ಹ್ಮ್. ಹ್ಮ್. ಆಮೇಲೆ ಸೌತ್ ವೆಸ್ಟ್ ಬಂದು ಎಲ್ಲೋ, ಓಕೆ. ನಾರ್ತ್ ವೆಸ್ಟ್ ಬಂದ್ಬಿಟ್ಟು ನಿಮಗೆ ವೈಟ್ ಇದ್ರೆ, ವೆಸ್ಟ್ ಬಂದು ವೈಟು, Okay. ನಾರ್ತ್ ವೆಸ್ಟ್ ವೈಟು, ಹ್ಮ್. ಹ್ಮ್. ಲೈಟ್ ಕಲರ್ಸ್. ಮನೆಯೆಲ್ಲ ನೀವು ಒಂದೊಂದು ಗೋಡೆಗೆ ಒಂದೊಂದು ಕಲರ್ ಮಾಡಿಸೋದು ಅಷ್ಟೊಂದು ಇದಾಗಿ ಕಾಣಿಸೋದಿಲ್ಲ. Correct. ಹಾಫ್ ವೈಟ್ ಕಲರು ಮನೆ ಇಡೀ ಮಾಡಿಸ್ಬೋದು. ಹ್ಮ್. ಹ್ಮ್. ಅದು ಇವಾಗ ಯಾವ ದಿಕ್ಕಲ್ಲಾದ್ರೂ? ಹೋಲ್ ಮನೆ ಫುಲ್ಲೂ ಹಾಫ್ ವೈಟ್ ಕಲರ್, ಓಕೆ. ಅದು ನಡೆಯುತ್ತೆ. ಹ್ಮ್. ಹ್ಮ್. ಅದು ಬಿಟ್ಟು ಇವಾಗ ನಾನು ಹೇಳಿದ್ನಲ್ವಾ, ನಾರ್ತ್ ಕಡೆ ಈ ನಡುವೆ ತುಂಬ ಜನದ ಮನೆಯಲ್ಲಿ ಒಂದು ವಾಲ್ ಫುಲ್ಲು ರೆಡ್ ಕಲರ್ ಮಾಡಿಸ್ಬಿಡ್ತಾರೆ, ಕರೆಕ್ಟ್. ಅದ್ರದ್ದೇ ಥೀಮ್ ಯೂಸ್ ಮಾಡ್ತಾ ಇರ್ತಾರೆ. ಹ್ಮ್. ಹ್ಮ್. ಅಥವಾ ಬ್ಲೂ ಕಲರ್ ಮಾಡಿಸ್ಬಿಡ್ತಾರೆ, ಆ ಥೀಮ್ ಯೂಸ್ ಮಾಡ್ತಾ ಇರ್ತಾರೆ. ಹ್ಮ್. ಬಟ್ ಯೂಸ್ ಮಾಡಿ, ಬಟ್ ಹ್ಮ್. ರೆಡ್ ಯೂಸ್ ಮಾಡ್ಬೇಕಂದ್ರೆ ಸೌತ್, ಓಕೆ. ಬ್ಲೂ ಯೂಸ್ ಮಾಡ್ಬೇಕಂದ್ರೆ ನಾರ್ತ್. ಹ್ಮ್. ಹ್ಮ್. ಮತ್ತೆ ಈಸ್ಟ್ ಕಡೆಗೆ ರೆಡ್ ಮಾಡೋದಾಗ್ಲಿ, ಹ್ಮ್. ಎಲ್ಲೋ ಮಾಡೋದಾಗ್ಲಿ ಮಾಡ್ದಿರಾ ಗ್ರೀನ್ ಕಲರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ. ಅದು ಡಿಸ್ಟರ್ಬ್ ಆಗೋದಿಲ್ಲ, ಎಲಿಮೆಂಟ್ಸ್ ಡಿಸ್ಟರ್ಬ್ ಆಗೋದಿಲ್ಲ. ಓ. ತುಂಬ ಇವಾಗ ಸೌತ್ ವೆಸ್ಟ್ ಈಸ್ ಎ ರಿಲೇಷನ್ಶಿಪ್ ಝೋನು. ಓಕೆ. ಸೌತ್ ವೆಸ್ಟಲ್ಲಿ ಏನಾದ್ರು ರೆಡ್ ಕಲರ್ ಆ ಥರ ಮಾಡಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಫ್ಯಾಮಿಲಿಯಲ್ಲಿ ಹಸ್ಬೆಂಡ್ ವೈಫ್ ಮಧ್ಯೆ ಜಗಳಗಳು, ಓ. ಸುಮಾರು ಕೇಸ್ಗಳು ಡಿವೋರ್ಸ್ ತನಕನೂ ಹೋಗುತ್ತೆ. ಓಕೆ. ಅದೇ ಆ ಸೌತ್ ವೆಸ್ಟ್ ಝೋನ್ ಏನಾದ್ರು ಕಟ್ ಆದ್ರೂ ಎಕ್ಸ್ಟೆಂಡ್ ಆದ್ರೂ ಈ ಸಮಸ್ಯೆಗಳು ಬರ್ತಾ ಇರುತ್ತೆ. ಹ್ಮ್. ಹ್ಮ್. ಆಮೇಲೆ ಗ್ರೀನ್ ಕಲರ್, ಇವಾಗ ಸೌತ್ ವೆಸ್ಟ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಇರುತ್ತೆ ತುಂಬಾ Correct. ಜನದ ಮನೆಯಲ್ಲಿ. ಹೌದು. ಅಲ್ಲಿ ಬಾಲ್ಕನಿ ಕೊಡ್ತಾರೆ. ಹ್ಮ್. ಹ್ಮ್. ಈ ನಡುವೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಎಲ್ಲ ಹಾ, ಕರೆಕ್ಟ್. ಆ ಬಾಲ್ಕನಿಯಲ್ಲಿ ಏನಾದ್ರು ಗ್ರೀನ್ ತುಂಬಾ ಗಿಡಗಳಿಟ್ರಿ ಅನ್ಕೊಳ್ಳಿ, ಹ್ಮ್. ಆವಾಗ ರಿಲೇಶನ್ಶಿಪ್ ಪ್ರಾಬ್ಲಮ್ ಬರುತ್ತೆ. ಓ. ಅಲ್ಲಿ ಗ್ರೀನ್ ಒಳ್ಳೇದಲ್ಲ. ಓಕೆ. ಒಂದು ಗಿಡನೂ ಇಡಬಾರ್ದು. ಸೌತ್ ವೆಸ್ಟ್ ನಿಮಗೆ ಮಾಸ್ಟರ್ ಬೆಡ್ರೂಮ್ ಇದೆ ಅಂದಾಗ ಹ್ಮ್. ಒಂದು ಗಿಡನೂ ಇಡಬಾರ್ದು, ಇದ್ರೆ ತೆಗೆದು ಬಿಡೋದು ಒಳ್ಳೇದು. ಓಕೆ. ನಾರ್ತ್ ಅಥವಾ ಈಸ್ಟ್ ಕಡೆ ಇಟ್ಕೊಂಡ್ರೆ ಒಳ್ಳೇದು. ಹ್ಮ್. 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 ಈ ಒಂದು ಪಾಟೂ ಇಡಬಾರ್ದು.
ಓಕೆ ಇಟ್ಟಾಗ ಒಂದೇ ಏನಂದ್ರೆ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ, ಓಕೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಬರುತ್ತೆ. ಒಂದು ಸೌತ್ ವೆಸ್ಟ್ ಪಿತೃಸ್ಥಾನನೂ ಹೌದು, ಅಲ್ಲಿ ಸುಮಾರು ಜನಕ್ಕೆ ಕಟ್ ಆಗ್ಬಿಡೋದು. ಇವಾಗ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಫುಲ್ಲು ಕಾರ್ನರ್ಸ್ ಎಲ್ಲ ಕರೆಕ್ಟ್ ಆಗಿರೋದಿಲ್ಲ, ಕರೆಕ್ಟ್, ಹೌದು, ಯಾವುದೋ ಒಂದು ಕಾರ್ನರ್ ಕಟ್ ಮಾಡಿರ್ತಾರೆ. ಆ ಕಾರ್ನರ್ಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಸೌತ್ ವೆಸ್ಟ್ ಏನಾದ್ರು ಕಟ್ ಆದ್ರೆ ಹೇಳಿದ್ನಲ್ವಾ, ತುಂಬಾ ಫ್ಯಾಮಿಲಿ ಅಲ್ಲಿ ಜಗಳಗಳು, ಪಿತೃ ದೋಷನೂ ಬರ್ತಾ ಇರುತ್ತೆ. ಓಕೆ, ಆ ಥರ ಪ್ರಾಬ್ಲಮ್ಸ್ ಜಾಸ್ತಿ. ಈ ಸಮಸ್ಯೆಗಳು ಅಪಾರ್ಟ್ಮೆಂಟ್ಗಳಲ್ಲಿ ಜಾಸ್ತಿ ಸಿಗುತ್ತಾ? ಡೆಫಿನೆಟ್ಲಿ. ನಾನು ಸುಮಾರು ಅಪಾರ್ಟ್ಮೆಂಟ್ ಅಲ್ಲಿ ನಾನು ನೋಡಿ ಅದಕ್ಕೆ ರೆಮಿಡೀಸ್ ಮಾಡಿದ್ದೀನಿ. ಅಪಾರ್ಟ್ಮೆಂಟ್ಸ್ ಅಲ್ಲಿ ಜಾಸ್ತಿ ಕಟ್ಸ್, ಆಮೇಲೆ ಇವಾಗ ಸ್ಟ್ಯಾಂಡ್ ಅಲೋನ್ ಬಿಲ್ಡಿಂಗ್ಸು ಮಾಡ್ತಾ ಇದಾರಲ್ವಾ, ಎಕ್ಸ್ಟ್ರಾ ಇದ್ರೆ ಏನ್ ಮಾಡ್ತಾರಂದ್ರೆ ಇವರು ಬಿಲ್ಡರ್ಸು, ಆ ಎಕ್ಸ್ಟ್ರಾ ಒಂದಕ್ಕೆ ಯುಟಿಲೈಸ್ ಆಗುತ್ತೆ ಅಂತ ಅದನ್ನ ಬಾಲ್ಕನಿ ಮಾಡೋದು ಅಥವಾ ಒಟ್ನಲ್ಲಿ ಉಪಯೋಗಿಸ್ಕೋತಾರೆ. ನಮ್ ಗೊತ್ತಿರೋರ್ದೇ ಒಬ್ರದ್ದು, ಅವರು ಬಿಲ್ಡರು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ಅವ್ರಿಗೆ ಸೌತ್ ಈಸ್ಟ್ ಬೆಳ್ದಿದೆ, ಆ ಬೆಳ್ದಿರೋದನ್ನ ಅವ್ರು ಬಿಟ್ಟಿಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಕಟ್ಬಿಟ್ಟಿದ್ದಾರೆ. ಕ್ರಾಸ್ ಆಗಿದೆ, ದೋ ವಾಟ್ ದೇ ಸೇ, ಪಾರ್ಕಿಂಗ್ ಮಾಡ್ಕೋಬಹುದು ಅಥವಾ ಏನಕ್ಕಾರು ಯೂಸ್ ಮಾಡ್ಕೋಬಹುದು ಅಂತಾರೆ. ಸೌತ್ ಈಸ್ಟ್ ಬೆಳೆದ್ರೆ ಏನಾಗುತ್ತೆ ಅಂದ್ರೆ ಆ ಮನೇಲಿ ವಾಸ ಮಾಡೋರ್ಗೆ ಹೆಣ್ಮಕ್ಳಲ್ಲಿ ಹೆಲ್ತ್ ಇಶ್ಯೂಸ್ ಜಾಸ್ತಿ ಬರುತ್ತೆ, ಯೂಟ್ರಸ್ ಪ್ರಾಬ್ಲಮ್ಸ್ ಬರೋದು, ತುಂಬಾ ಜನದ ಮನೆಯಲ್ಲಿ ಸೂಸೈಡ್ ಟೆಂಡೆನ್ಸಿ ಬರುತ್ತೆ ಸೌತ್ ಈಸ್ಟ್ ಬೆಳೆದಾಗ ಹೆಣ್ಮಕ್ಳಿಗೆ. ಜಗಳಗಳು ಜಾಸ್ತಿ ಆಗೋದು, ಆ ಥರ ಎಲ್ಲ ಹೆಲ್ತ್ ಇಶ್ಯೂಸ್ ಜಾಸ್ತಿ ಬಂದ್ಬಿಡುತ್ತೆ, ಫೈನಾನ್ಷಿಯಲ್ ಕ್ರೈಸಿಸ್ ಜಾಸ್ತಿ ಬರುತ್ತೆ. ಓಕೆ, ನನಗೆ ಇನ್ಫ್ಯಾಕ್ಟ್ ನಾನು ಮನೆ ಹುಡುಕುವ ಸಂದರ್ಭದಲ್ಲಿ ನನಗೆ ಸಂಜನಾ ಗಲ್ರಾನಿ ಅಂತ ಆ್ಯಕ್ಟ್ರೆಸ್ ಅವ್ರು ಹೇಳ್ತಾ ಇದ್ರು, ವಾಸ್ತು ಪ್ರಕಾರನೇ ಮನೆ ನೋಡ್ಕೊಂಡು ಹೋಗು, ಇಲ್ಲಾಂದ್ರೆ ಪ್ರಾಣವೇ ಹೋಗ್ಬಿಡುವಷ್ಟು ಡೇಂಜರು ಅಂತ. ಅದು ಸತ್ಯನಾ? ಅದು ಡೆಫಿನೆಟ್ಲಿ. ಏನಂದ್ರೆ ರೋಡ್ ಹಿಟ್ಸ್ ಬರುತ್ತೆ. ಓಕೆ, ಅಂದ್ರೆ ಇವಾಗ 3 ರೋಡು ಜಾಯಿನ್ ಆಗುತ್ತೆ ಅನ್ಕೊಳ್ಳಿ, ಆ ಎದುರುಗಡೆ ಒಂದೊಂದು ಮನೆ ಇರುತ್ತೆ, ನೀವು ನೋಡೇ ಇರ್ತೀರಾ ದಾರಿಯಲ್ಲಿ ಹೋಗುವಾಗ ಸುಮಾರು ಕಡೆ ರೋಡ್ ಎದುರುಗಡೆ ಮನೆ ಬರುತ್ತಲ್ವಾ, ಅವೆಲ್ಲ ರೋಡ್ ಹಿಟ್ ಅಂತ ಹೇಳ್ತಾರೆ. ಒಂದೊಂದು ಡೈರೆಕ್ಟ್ ಹಿಟ್ ಇರುತ್ತೆ, ಒಂದು ಸ್ಲ್ಯಾಂಟಿಂಗ್ ಆಗಿ ಇಟ್ಟಿರುತ್ತೆ, ಸೈಡ್ ವೈಸ್ ಹಿಟ್ ಇರುತ್ತೆ. ಈಸ್ಟ್ ಕಡೆಯಲ್ಲಿ ಒಂದು ಡೈರೆಕ್ಷನ್ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಬರುತ್ತೆ, ಅಲ್ಲಿಂದ ಹಿಡಿದು ಮತ್ತೆ ವೆಸ್ಟ್ ತನಕ ಬರೋದು ಯಾವುದೇ ಡೈರೆಕ್ಷನ್ ಅಲ್ಲಿ ರೋಡ್ ಹಿಟ್ ಬಂದ್ರು ಆಕ್ಸಿಡೆಂಟ್ಸು, ಆಕ್ಸಿಡೆಂಟ್ ವಿತ್ ಡೆತ್, ಈ ತರ ಪ್ರಾಬ್ಲಮ್ಸ್ ಬರುತ್ತೆ. ಎಸ್ಪೆಷಲಿ ಈಸ್ಟ್ ಆಫ್ ಸೌತ್ ಈಸ್ಟ್ ಕಡೆ ಏನಾದ್ರು ನಿಮ್ಗೆ ರೋಡ್ ಹಿಟ್ ಬಂದ್ರೆ ಮೇಜರ್ ಆಕ್ಸಿಡೆಂಟ್ ಕೊಡುತ್ತೆ ಅದು. ಇಟ್ ಕ್ಯಾನ್ ಬಿ ಎ ಡೆತ್ ಆಲ್ಸೋ. ರೋಡ್ ಹಿಟ್ ತುಂಬಾ ಡೇಂಜರಸ್. ಒಂದು ನಾರ್ತ್ ಈಸ್ಟ್ ಕಡೆ ಒಂದು ರೋಡ್ ಹಿಟ್ಟು ನಮ್ಗೆ ಅಭಿವೃದ್ಧಿ ಕೊಡುತ್ತೆ, ಅದು ಬಿಟ್ಟು ಇನ್ನು ಬೇರೆ ರೋಡ್ ಹಿಟ್ಸ್ ಎಲ್ಲ ನಮ್ಗೆ ತುಂಬಾನೇ ನಮ್ಗೆ ಮೇಜರ್ ಡಿಫೆಕ್ಟ್ ಕೊಡುತ್ತೆ. ಆಕ್ಸಿಡೆಂಟ್ ಇರ್ಬೋದು, ಫೈನಾನ್ಷಿಯಲ್ ಕ್ರೈಸಿಸ್ ಇರ್ಬೋದು, ಅಥವಾ ತುಂಬ ಹೆಸರುವಾಸಿ ಇರುವಂತಹ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಈ ಮೂವಿ ಆರ್ಟಿಸ್ಟ್ಗಳಿರ್ಬೋದು, ಅವ್ರಿಗೂ ಅಷ್ಟೇ ರೋಡ್ ಹಿಟ್ ಬಂದಾಗ ಸೌತ್ ಕಡೆ ಏನಾದ್ರು ಬಂದ್ರೆ, ಸೌತ್ ಆಫ್ ಸೌತ್ ವೆಸ್ಟ್ ಕಡೆ ಏನಾದ್ರು ರೋಡ್ ಹಿಟ್ ಬಂದ್ರೆ ಆ ಹೆಸರು ಕೀರ್ತಿ ಎಲ್ಲ ಬಿದ್ದೋಗುತ್ತೆ, ತುಂಬಾನೇ ಡೌನು ಆಗ್ಬಿಡ್ತಾರೆ. ಕಾರ್ನರ್ ಸೈಟ್ಸ್ ಅಲ್ಲಿ ಮನೆ ಕಟ್ಕೊಂಡಿರ್ತಾರೆ, ಕಾರ್ನರ್ ಸೈಟ್ ಯಾವಾಗ್ಲೂ ಡೇಂಜರೇ. ಆ ರೋಡು ಡೈರೆಕ್ಟ್ ಹಿಟ್ ಇರುತ್ತೆ ಕಾರ್ನರ್ ಸೈಟ್ಸ್ ಗಳಿಗೆ, ಅವ್ರು ಎಷ್ಟೇ ಚೆನ್ನಾಗಿದ್ರು ಒಂದ್ 10 ವರ್ಷ 15 ವರ್ಷಕ್ಕೆ ಮತ್ತೆ ಕೆಳಗೆ ಬಿದ್ದು ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ನನಗೆ ಒಂದು ಕ್ಯೂರಿಯಾಸಿಟಿ ಏನು ಅಂತಂದ್ರೆ, ಈಗ ಒಬ್ರು ಪೊಲಿಟಿಷಿಯನ್, ಒಬ್ರು ಸಿನಿಮಾದವರು, ಮತ್ತೊಬ್ರು ಬಿಸ್ನೆಸ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಯಾವ್ಯಾವ ದಿಕ್ಕಿನಲ್ಲಿ ಇವ್ರುಗಳು ಮನೆಯನ್ನ ರೆಡಿ ಮಾಡಿಸ್ಬೇಕಾಗ್ತದೆ ಅಥವಾ ವರ್ಕ್ ಪ್ಲೇಸನ್ನ ಇಟ್ಕೋಬೇಕಾಗ್ತದೆ? ಇವಾಗ ಯಾರೇ ಆಗಿರ್ಲಿ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವರು ನಾರ್ತೆ ಅವ್ರಿಗೆ ಅಪರ್ಚುನಿಟಿ ಕೊಡೋದು. ಸೌತ್ ಈಸ್ಟು ದುಡ್ಡು, ಕ್ಯಾಶು, ಲಿಕ್ವಿಡ್ ಕ್ಯಾಶು, ಅಗ್ರಿಮೆಂಟ್ಸು ಬಿಸ್ನೆಸ್ಗಾದ್ರೆ. ವೆಸ್ಟ್ ಅವ್ರಿಗೆ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ವೆಸ್ಟ್. ಈ 3 ಬಿಸ್ನೆಸ್ ಮಾಡೋ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡೋರಿಗೆ. ಪೊಲಿಟಿಷಿಯನ್ಸ್ ಇದ್ದಾರೆ, ಪೊಲಿಟಿಷಿಯನ್ಸ್ಗೆ ಈಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅವರು ಈಸ್ಟ್ ಚೆನ್ನಾಗಿಲ್ಲ ಅಂದ್ರೆ ಪೊಲಿಟಿಷಿಯನ್ ಕೆರಿಯರ್ ಅಲ್ಲಿ ಅವ್ರು ಮುಂದುವರಿಯಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಈಸ್ಟ್ ಅವ್ರಿಗೆ ತುಂಬಾ ಚೆನ್ನಾಗಿರ್ಬೇಕು. ಅಂದ್ರೆ ಏನಿರ್ಬೇಕು ಈಸ್ಟ್ ಅಲ್ಲಿ? ಪರ್ಫೆಕ್ಟ್ ವಾಸ್ತು ರೀತಿ ಮಾಡ್ಸಿರ್ಬೇಕು. ನಾನು ಹೇಳದ್ನಲ್ವಾ, 4 ಕಾರ್ನರ್ಸ್ ಕರೆಕ್ಟ್ ಆಗಿರ್ಬೇಕು. ಈಸ್ಟ್ ಎಲಿಮೆಂಟ್ ಡಿಸ್ಟರ್ಬ್ ಆಗಬಾರ್ದು. ಈಸ್ಟ್ ಇಸ್ ಏರ್ ಎಲಿಮೆಂಟ್ ಡಿಸ್ಟರ್ಬ್ ಆಗಬಾರ್ದು, ಕಲರ್ಸ್ ಡಿಸ್ಟರ್ಬ್ ಮಾಡಬಾರ್ದು ಈಸ್ಟ್ ಅಲ್ಲಿ. ಅಂದ್ರೆ ಯಾವ ತರ ಡಿಸ್ಟರ್ಬ್ ಆಗದೆ ಇರೋದು?
ಹೇಳದ್ನಲ್ವಾ, ಕಲರ್ಸ್ ಪೇಂಟಿಂಗ್ಸ್ ಆಗ್ಲಿ, ಕರ್ಟನ್ಸ್ ಆಗ್ಲಿ, ಓಕೆ ಆಮೇಲೆ ಎಕ್ಸ್ಟೆನ್ಷನ್ ಇರಬಾರ್ದು, ಕಟ್ ಇರಬಾರ್ದು. ಈಸ್ಟ್ ಕಡೆ ಎಕ್ಸ್ಟೆನ್ಷನ್ ಒಳ್ಳೇದಲ್ಲ, ಓಕೆ ಅದೂನು ಅವ್ರಿಗೆ ಪೊಲಿಟಿಷಿಯನ್ಸ್ಗೆ. ಪೊಲಿಟಿಷಿಯನ್ಸ್ಗೆ. ಈಸ್ಟ್ ಎಕ್ಸ್ಟೆನ್ಷನ್ ಮಾಡಿದಾಗ್ಲೂ ಸೈಟ್ ಎಕ್ಸ್ಟೆನ್ಷನ್ ಆಗ್ಲಿ, ಒಬ್ಬೊಬ್ರು 1 ಎಕರೆ ಕಟ್ಕೊಂಡಿರ್ಬೋದು. ಓಕೆ ಆ ಈಸ್ಟ್ ಕಡೆ ಇದ್ದಾಗ ಅವ್ರಿಗೆ ಜಾಸ್ತಿ ಬೆಳೆದಿದ್ರು ಅಥವಾ ಕಟ್ ಆಗಿದ್ರು ಅವ್ರಿಗೆ ಕೆರಿಯರ್ ಅಲ್ಲಿ ಪೊಲಿಟಿಕಲ್ ಕೆರಿಯರ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಓ ಓಕೆ ಯಾರ್ಯಾರು ಈ ರಾಜಕೀಯದಲ್ಲಿ ಇರ್ತಾರೆ ಅಥವಾ ರಾಜಕೀಯದ ಕಡೆಯಿಂದ ಸಪೋರ್ಟ್ ಬೇಕು ಅನ್ಕೋತಾರೆ, ಓಕೆ ಅವರೆಲ್ಲ ಒಂದು ರೆಮಿಡಿ ತರ ಏನ್ ಮಾಡ್ಕೋಬಹುದು ಅಂದ್ರೆ, ಇವಾಗ ರಾಮ ಪಟ್ಟಾಭಿಷೇಕದ್ದು ಫೋಟೋ ಇರುತ್ತೆ ಅಲ್ವಾ, ಕರೆಕ್ಟ್, ಹೌದು. ಅದನ್ನ ತಗೊಂಬಂದು ಈಸ್ಟ್ ಡೈರೆಕ್ಷನ್ ಅಲ್ಲಿ ಹಾಕ್ಬೇಕು. ಓ ಇಟ್ಸ್ ಎ ರೆಮಿಡಿ. ಓಕೆ ಅಂದ್ರೆ ಕಟ್ಸ್ಗೆ ಎಕ್ಸ್ಟೆನ್ಷನ್ಗೆ ಅವ್ರು ರೆಮಿಡಿ ಮಾಡ್ಕೋಬೇಕು, ಬಟ್ ದಿಸ್ ಇಸ್ ಅಡಿಷನಲ್ ರೆಮಿಡಿ. ಓಕೆ ಯಾರ್ಯಾರು ರಾಮನ ದರ್ಬಾರಿನ ಫೋಟೋ, ಓಕೆ ಅವರ ಪಟ್ಟಾಭಿಷೇಕದ ಫೋಟೋ ಒಂದು ಈಸ್ಟಲ್ಲಿ ಹಾಕೋದು. ಅಂಡ್ ನಮ್ಗೆ ಇದಿರುತ್ತಲ್ವಾ, ಅಸೆಂಬ್ಲಿ, ಅದ್ರ ಫೋಟೋ ಹಾಕ್ಬೋದು. ಓಕೆ ಇದೆಲ್ಲ ಅವ್ರಿಗೆ ಒಂಥರ ಆಡ್ ಆನ್ ರೆಮಿಡೀಸ್. ಓ, ನಾನು ಆ್ಯಕ್ಚುಲಿ ತುಂಬ ಜನ ರಾಜಕಾರಣಿಗಳದ್ದು ಹೋಮ್ ಟೂರ್ ಮಾಡ್ತೀನಿ. ಸೊ ಅದರಲ್ಲಿ ಕೆಲವ್ರ ಮನೇಲಿ ನೋಡಿದ್ದೆ ನಾನು. ಯು ಕ್ಯಾನ್ ಸಜೆಸ್ಟ್ ರಾಮ ದರ್ಬಾರ್ ಪಟ್ಟಾಭಿಷೇಕ ಫೋಟೋನ ಇಟ್ಸ್ ಹಾಕೊಂಡಿದ್ದಾರೆ. ವೆರಿ ಮಚ್ ಇಂಪಾರ್ಟೆಂಟ್. ಅವ್ರು ಹಾಕಿದ್ರೆ ಹಾ ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಗುತ್ತೆ ಅವ್ರಿಗೆ. ಓಕೆ. ಓ, ಅಂದ್ರೆ ಈ ಪವರ್ ಇಂಪ್ಯಾಕ್ಟ್ ಆಗುತ್ತೆ, ರಾಮನ ಪವರ್. ರಾಮನ್ ದರ್ಬಾರಿನ ಫೋಟೋ ಹಾಕೋದು ತುಂಬಾ ಇಂಪ್ಯಾಕ್ಟ್ ಆಕ್ಚುಲಿ. ಓಕೆ, ಇಟ್ಸ್ ಎ ಗುಡ್ ರೆಮಿಡಿ. ಓ, ರಾಜಕೀಯದಲ್ಲಿರೋರಿಗೆ ಒಳ್ಳೆ ರೆಮಿಡಿ. ಅಷ್ಟೇ ಅಲ್ಲ, ಅವರು ಕೆಲಸ ಮಾಡ್ತಾ ಇದ್ರು, ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಗವರ್ನಮೆಂಟ್ ಹೈಯರ್ ಅಥಾರಿಟಿ ಸಪೋರ್ಟ್ ಬೇಕು, ಓಕೆ, ಆ ತರ ಇದ್ದಾಗ್ಲೂ ಅವರು ಆ ರೆಮಿಡಿ ಮಾಡ್ಬೋದು. ಓ ಸೂಪರ್. ಈಗ ನಾನು ಯೂಶಲಿ ನಮ್ಮಮ್ಮ ಏನು ಮಾಡ್ತಾರೆ, ಹಣ ನೀಡ್ತಾರೆ ಅಡುಗೆ ಕೋಣೆಯಲ್ಲಿ, ಡಬ್ಬಿಯಲ್ಲೆಲ್ಲ ಇಟ್ಸ್ ಹಣ ಗುಡ್ ಇಟ್ಟಿರ್ತಾರೆ. ಆಕ್ಚುಲಿ. ಅಡಿಗೆ ಕೋಣೆಯಲ್ಲಿ ಹಣ ಇಡೋದು ಒಳ್ಳೇದು. ಸೌತ್ ಅದು ಎಸ್ಪೆಷಲಿ ಅದು ಸೌತ್ ಈಸ್ಟೇ ಬಂದಿದ್ರೆ, ಹಾ ನಾರ್ತ್ ಟಿಲ್ಟ್ ಆಗಿಲ್ಲ, ಓಕೆ, ಸೌತ್ ಈಸ್ಟ್ ಅಲ್ಲೇ ಇದೆ ಅಡಿಗೆ ಮನೆ, ಅದೇ ಝೋನ್ ಅಲ್ಲಿ ದುಡ್ಡು ಇಡ್ತಾ ಇದಾರೆ ಅಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಓಕೆ, ಅದು ಯಾವಾಗ್ಲೂ ನಿಮ್ಗೆ ಅದರಿಂದ ಹೆಲ್ಪ್ ಆಗ್ತಾನೆ ಇರುತ್ತೆ. ಓಕೆ. ಹೆಣ್ಮಕ್ಳೇನೋ ಅಡುಗೆ ಕೋಣೆಯಲ್ಲಿ ಇರ್ತಾರೆ, ಗಂಡು ಮಕ್ಳು ಎಲ್ಲಿ ಇಟ್ಕೊಂಡ್ರೆ ಹಣ ಒಳ್ಳೇದು ಅಂತ. ವೆಸ್ಟ್ ಅಥವಾ ಸೌತ್ ವೆಸ್ಟ್. ಓಕೆ, ನೀವು ಹಣ ಉಳಿತಾಯ ಮಾಡ್ಬೇಕಂದ್ರೆ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಫಸ್ಟ್ ನೀವು ಡೈರೆಕ್ಷನ್ ನಾನು ಹೇಳ್ತಾ ಇದ್ದೀನಿ, ಬಟ್ ನಿಮ್ಮ ಮನೇಲಿ ಆ ಡೈರೆಕ್ಷನ್ ಅಲ್ಲೇ ಇದೆಯಾ ನೋಡ್ಕೋಬೇಕು. ಫಸ್ಟ್ ಥಿಂಗ್, ಮನೆ ಮಧ್ಯಭಾಗದಲ್ಲಿ ಕಾಂಪಾಸ್ ಇಟ್ರೆ ನಿಮ್ಗೆ ಗೊತ್ತಾಗುತ್ತೆ ನಾರ್ತ್ ಟಿಲ್ಟ್ ಆಗಿದ್ಯಾ, 0 ಡಿಗ್ರಿ ಇದೆಯಾ ಅಂತ. 0 ಡಿಗ್ರಿ ಎಲ್ಲಾರ್ಗೂ ಬರೋದಿಲ್ಲ, ಕೆಲವ್ರಿಗೆ ಬರುತ್ತೆ. ಅಲ್ಲಿ ನೀವು ಸೆಂಟರ್ ಪಾಯಿಂಟ್ ಅಲ್ಲಿ ಇಟ್ಟಾಗ ನಾರ್ತ್ ಎಷ್ಟು ಟಿಲ್ಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಎಕ್ಸಾಕ್ಟ್ ನಾರ್ತ್ ಆಪೋಸಿಟ್ ನಿಮ್ಗೆ ಸೌತ್ ಬರುತ್ತಾ, ಎಕ್ಸಾಕ್ಟ್ ಈಸ್ಟ್ ಆಪೋಸಿಟ್ ವೆಸ್ಟ್ ಬರುತ್ತೆ. ಆ ವೆಸ್ಟ್ ಅಲ್ಲಿ ನಿಮ್ಮ ಬೀರ್ವಾ ಆಗ್ಲಿ ಅಥವಾ ಒಂದ್ ಪೆಟ್ಟಿಗೆ ಆಗ್ಲಿ ಇಟ್ಟು ಅಲ್ಲಿ ಹಣ ಇಡೋದ್ರಿಂದ ಸೇವಿಂಗ್ಸ್ ಚೆನ್ನಾಗಾಗುತ್ತೆ. ಓ, ಈಗ ವಿದ್ಯಾರ್ಥಿಗಳಿಗೆ ಕೇಳಲೇಬೇಕು, ಯಾಕೆಂತಂದರೆ ತುಂಬ ಜನ ಪಾಪ ಕೂತ್ಕೊಂಡು ಓದ್ತಾ ಇರ್ತಾರೆ, ಬೈ ಹ್ಯಾಟ್ ಮಾಡ್ತಾ ಇರ್ತಾರೆ. ಯಾವ ದಿಕ್ಕಲ್ಲಿ ಕೂತ್ಕೊಂಡು ಓದಿದ್ರೆ, ಬೈ ಹ್ಯಾಟ್ ಮಾಡಿದರೆ ಬೇಗ ನೆನಪಲ್ಲಿ ಉಳಿಯುತ್ತೆ ಅವರಿಗೆ ಅಂತ? ಸೌತ್ ವೆಸ್ಟ್ ಪಕ್ಕದಲ್ಲಿ ಒಂದು ಡೈರೆಕ್ಷನ್ ಇದೆ, ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತ. ಓಕೆ, ಅದು ಸೇವಿಂಗ್ ಪ್ಲಸ್ ಎಜುಕೇಶನ್ ಎರಡಕ್ಕೂ ಯೂಸ್ ಆಗುತ್ತೆ. ಓ, ಸೇವಿಂಗ್ಸು ಅಲ್ಲಿ ಹಣ ಉಳಿತಾಯ ಮಾಡಕ್ಕೂ ಅಲ್ಲಿ ಇಡ್ಬೋದು, ಪ್ಲಸ್ ಎಜುಕೇಶನ್, ಮಕ್ಕಳ ಎಜುಕೇಶನ್ಗೆ ವೆರಿ ಗುಡ್ ಝೋನ್ ಅದು. ಅಲ್ಲಿ ಅವ್ರನ್ನ ಕೂರ್ಸಿ ಓದಿಸೋದು, ಅಲ್ಲಿ ಅವ್ರು ಕೂತ್ಕೊಂಡು ಓದಕ್ಕೆ ಅವೈಲೇಬಲ್ ಇಲ್ಲ, ಟೇಬಲ್ ಇಲ್ಲ ಅಥವಾ ಕೂರಕ್ ಆಗೋದಿಲ್ಲ, ಏನೋ ಇಟ್ಟಿದ್ದೀರಾ ಅಡ್ಡ ಅಂದಾಗ ಆ ಮಕ್ಕಳು ಓದೋ ಪುಸ್ತಕಗಳಲ್ಲಿಡೋದು. ಓಕೆ, ಅವರು ಈಗೆಲ್ಲ ಪೆನ್ ಡ್ರೈವು ಇದರಲ್ಲೆಲ್ಲ ಹಾಕ್ಬೋದಲ್ವಾ ಅವ್ರ ಮೆಟೀರಿಯಲ್ಸ್ ಎಲ್ಲ, ಆ ಥರ ಒಂದು ಪೆನ್ ಡ್ರೈವ್ಗೆ ಅವ್ರ ಮೆಟೀರಿಯಲ್ಸ್ ಎಲ್ಲ ಹಾಕ್ಬಿಟ್ಟು ಆ ಡೈರೆಕ್ಷನಲ್ಲಿ ಇಡೋದು. ಓಕೆ, ಅವರು ಓದಕ್ಕೆ ಯೂಸ್ ಮಾಡೋಂತಹ ಲ್ಯಾಪ್ಟಾಪ್ಸ್ ಆಗಲಿ, ಬುಕ್ಸ್ ಆಗಲಿ, ಪೆನ್ ಸೆಟ್ ಆಗಲಿ ಅಲ್ಲಿಡೋದು ಮಾಡೋದ್ರಿಂದ ಎಜುಕೇಶನ್ ಮೇಲೆ ಕಾನ್ಸಂಟ್ರೇಷನ್ ಬರುತ್ತೆ ಫಸ್ಟು. ಅಲ್ಲಿ ಅದೇ ದಿಕ್ಕಲ್ಲಿ ಏನೋ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡು ಓದೋದ್ರಿಂದ ಅವ್ರಿಗೆ ಅಭಿವೃದ್ಧಿನೂ ಚೆನ್ನಾಗಾಗುತ್ತೆ ಎಜುಕೇಷನಲ್ಲಿ. ಓಕೆ, ಅಮೇಝಿಂಗ್. ಈಗ ವಾಸ್ತುವಿನ ಪ್ರಕಾರ ಎಲ್ಲವನ್ನೂ ಮಾಡಬೇಕು, ಹೀಗೆ ಇರಬೇಕು ಅಂತ ಹೇಳ್ತಾ ಇದ್ರಿ. ಇದನ್ನು ಸ್ಟಡಿ ಮಾಡೋಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಅಂತ? ಆ್ಯಕ್ಚುಲಿ ನಾನು ಅಕಲ್ಟ್ ಸೈನ್ಸು ಆಲ್ಮೋಸ್ಟ್ 17 ಇಯರ್ಸಿಂದ ಸ್ಟಡಿ ಮಾಡ್ತಾ ಇದ್ದೀನಿ. ಓ, ಆ್ಯಂಡ್ ಇದು ವಾಸ್ತು ಇವೆಲ್ಲ ಅರೌಂಡ್ 10 ಇಯರ್ಸಿಂದ ನಾವು ಮಾಡ್ತಾ ಇರೋದು. ಹ್ಯಾವ್ ಗಾಟನ್ ಅವಾರ್ಡ್, ವಾಸ್ತು ಆಚಾರ್ಯ ಅವಾರ್ಡು ಬಂದಿದೆ 2023 ಅಲ್ಲಿ. ಓಕೆ, ಡಾಕ್ಟ್ರೇಟ್ ಆದಮೇಲೆ ಆ ಅವಾರ್ಡು ಬಂತು ನಮಗೆ. ಓಕೆ.
ನಿಮ್ಗೇನಾದರೂ ಎಕ್ಸಾಮ್ಸ್ ಇರ್ತದ ಹೀಗೆ? ಆಫ್ಕೋರ್ಸ್ ಎಕ್ಸಾಮ್ಸ್ ಇರುತ್ತೆ, ಪ್ಲಸ್ ಬುಕ್ ಬರಿಬೇಕು. ಓ ಪರ್ಟಿಕ್ಯುಲರ್ ಆಗಿ ಆ ಸಬ್ಜೆಕ್ಟ್ ಮೇಲೆ ಒಂದು ಬುಕ್ ಬರಿಬೇಕು. ಓಕೆ. ಆವಾಗಲೇ ನಮಗೆ ಡಾಕ್ಟ್ರೇಟ್ ಕೊಡೋದು. ಹ್ಮ್ ರಿಸರ್ಚ್ ಎಲ್ಲ ಇರುತ್ತೆ. ಓಹೋ. ಆಲ್ಮೋಸ್ಟ್ 10 years ರಿಸರ್ಚ್ ಇದೆ ಇದ್ರ ಹಿಂದೆ. ನೀವೇನು ರಿಸರ್ಚ್ ಮಾಡಿದ್ರಿ ಪರ್ಟಿಕ್ಯುಲರ್ ವಿಚಾರ ಇಟ್ಕೊಂಡು? ನಾನು ಆ್ಯಕ್ಚುಲಿ ಡಾಕ್ಟ್ರೇಟ್ ಬಂದಿದ್ದು ನನಗೆ ಜ್ಯೋತಿಷ್ಯದಲ್ಲಿ. ಓಕೆ. ವಾಸ್ತುಗೆ ಮಾತ್ರ ನಾವು ಯಾವ ಮನೆಗಳಿಗೂ ಹೋಗಿ ವಾಸ್ತು ಮಾಡ್ತೀವೋ ಅದ್ರ ಬಗ್ಗೆ ಎಲ್ಲ ಫುಲ್ಲು ನಾವು ಡೀಟೇಲ್ಸ್ ಬರೆದು ಓಕೆ. ಥೀಸಿಸ್ ಥರ ಬರೆದು ಸಬ್ಮಿಟ್ ಮಾಡಬೇಕು. ಹ್ಮ್ ಆಗಲೇ ನಮಗೆ ಇದೆಲ್ಲ ಬರೋದು, ಓಕೆ. ಸರ್ಟಿಫಿಕೇಟ್ಸ್ ಎಲ್ಲ ಬರೋದು. ಓ, ಈಗ ತುಂಬ ಜನ ಹೇಳ್ತಾರೆ, ಜ್ಯೋತಿಷ್ಯ ಹೇಳೋರಾಗಲಿ ಅಥವಾ ಗುರೂಜಿಗಳಾಗಲಿ ವಾಸ್ತು ಪ್ರಕಾರವಾಗಿ ನಮಗೆ ಒಂದು ಮ್ಯಾಪ್ ರೆಡಿ ಮಾಡಿಕೊಡುವಂಥವ್ರು ಅಥೆಂಟಿಕ್ ಅಂತ ಐಡೆಂಟಿಫೈ ಮಾಡೋದು ಹೇಗೆ ಅಂತ? ಆ್ಯಕ್ಚುಲಿ ಏನಂದರೆ, ಫಸ್ಟು ನೀವು ಯಾವುದೇ ಮನೆ ಆಗಲಿ ಹ್ಮ್ ಕಟ್ಟಕ್ಕೆ ಒಂದು ಮ್ಯಾಪ್ ಬರ್ಸ್ತೀರಲ್ವಾ, ಹ್ಮ್ ಅದಿದ್ರೆ ಈಸಿಯಾಗಿ ರೆಮಿಡಿ ಮಾಡ್ಬೋದು. ಓಕೆ. ಒಂದು ಮ್ಯಾಪ್ ಇರಬೇಕು, ಅವ್ರದ್ದು ಮನೆಯದು ಮ್ಯಾಪ್ ಇರಬೇಕು. ಹ್ಮ್ ಮನೆ ಮ್ಯಾಪಲ್ಲಿ ಬ್ರಹ್ಮಸ್ಥಾನ ಫಸ್ಟ್ ನೋಡ್ತೀವಿ. ಓ ಸೆಂಟರ್ ಆಫ್ ದ ಹೌಸ್ ಆಗಲಿ, ಸೆಂಟರ್ ಆಫ್ ದ ಸೈಟ್, ಹ್ಮ್ ಅಥವಾ ನೀವು ಎಕರೆಗಟ್ಲೆ ಇದ್ರೆ ಸೆಂಟರ್ ಆಫ್ ದಟ್ ಪ್ಲೇಸ್, ದಟ್ ಈಸ್ ಕಾಲ್ಡ್ ಬ್ರಹ್ಮಸ್ಥಾನ. ನಮಗೆ ಯಾವುದೇ ಒಂದು ಮನೆಯಲ್ಲಿ ಪಾಸಿಟಿವ್ ಎನರ್ಜೀಸ್ ಬರೋದೇ ಬ್ರಹ್ಮಸ್ಥಾನದಿಂದ. ಓಕೆ. ಆ ಬ್ರಹ್ಮಸ್ಥಾನದಿಂದ ಬರೋ ಎನರ್ಜೀಸು ಆಲ್ ಓವರ್ ದ ಏರಿಯಾ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ. ನಮಗೆ ಬ್ರಹ್ಮಸ್ಥಾನ ಯಾವಾಗಲೂ ಪ್ರಾಬ್ಲಮ್ ಆಗಬಾರ್ದು. ಬ್ರಹ್ಮಸ್ಥಾನದ ಮೇಲೆ ಬೀಮ್ ಬರಬಾರ್ದು. ಮನೆ ಕಟ್ಟೋವಾಗ ಬ್ರಹ್ಮಸ್ಥಾನದಲ್ಲಿ ಪಿಲ್ಲರ್ ಹಾಕಬಾರ್ದು. ಬ್ರಹ್ಮಸ್ಥಾನ ಈಸ್ ಲೈಕ್ ನಮಗೆ ಶರೀರದಲ್ಲಿ ನಾಭಿ ಇದ್ದಂಗೆ. ಓಕೆ. ಹೇಗೆ ಐಡೆಂಟಿಫೈ ಮಾಡ್ತೀವಿ ಬ್ರಹ್ಮಸ್ಥಾನ ಇದೆ ಅಂತ? ಸರ್, ಸೆಂಟರ್ ಆಫ್ ದ ಸೈಟ್. ಸೆಂಟರ್ ಆಫ್ ದ ಸೈಟ್. ಸೆಂಟರ್ ಆಫ್ ದ ಸೈಟ್, ಪರ್ಟಿಕ್ಯುಲರ್ ಆಗಿ ಸೆಂಟರ್ ಆಫ್ ದ ಸೈಟೇ ಬ್ರಹ್ಮಸ್ಥಾನ. ಓಕೆ. ನೀವು ಎಲ್ಲೇ ಒಂದು ಸೈಟ್ ತಗೊಳಕ್ ಹೋದ್ರೂ ಎಕ್ಸ್ ಶೇಪಲ್ಲಿ ಹಿಂಗೆ ಇಟ್ಟಾಗ ನಿಮಗೆ ಈ ಸೆಂಟರ್ ಎಲ್ಲಿ ಬರುತ್ತೋ ಅದೇ ಬ್ರಹ್ಮಸ್ಥಾನ. ಓಕೆ. 4 ಜನ ಕಾರ್ನರ್ಸ್ ಅಲ್ಲಿ ನಿಂತಾಗ 1-2 ದಾರ ಇಟ್ಕೊಂಡು ಆ ಕಡೆಯಿಂದ ಇಬ್ರು ಈ ಕಡೆಯಿಂದ ಇಬ್ರು ಇಟ್ಕೊಂಡ್ರೆ ಎಕ್ಸ್ ಮಾರ್ಕ್ ಅಲ್ಲಿ ನಿಮ್ಗೆ ಎಲ್ಲಿ ಪಾಯಿಂಟ್ ಬರುತ್ತೆ ಅದೇ ಸೆಂಟರ್ ಆಫ್ ದ ಪಾಯಿಂಟ್, ಅದು ಬ್ರಹ್ಮಸ್ಥಾನ. ಅಥವಾ ನಿಮ್ಗೆ ಸೈಟ್ಸ್ ಅವೆಲ್ಲ ಇದ್ದಾಗ ಸ್ಕೆಚ್ ಇರುತ್ತಲ್ವಾ, ಮನೆ ಪ್ಲಾನ್ ಇರುತ್ತಲ್ವಾ, ಆ ಪ್ಲಾನ್ ನೋಡಿದಾಗನು ಅಷ್ಟೇ ನೀವು ಒಂದ್ ಸ್ಕೇಲ್ ಪೆನ್ಸಿಲ್ ತಗೊಂಡು ಆ ಪ್ಲಾನ್ ಮೇಲೆ ಹಿಂಗ್ ಹಾಕಿದ್ರೆ ಸೆಂಟರ್ ಆಫ್ ದ ಪಾಯಿಂಟ್ ಯಾವ್ದು ಬರುತ್ತೋ ಅದೇ ಬ್ರಹ್ಮಸ್ಥಾನ. ಓಕೆ. ಬ್ರಹ್ಮಸ್ಥಾನದ ಎಷ್ಟು ಅಳತೆಯಲ್ಲಿ ಏನೇನು ಇರಬೇಕು ಅಂತ? ಆಕ್ಚುಲಿ ಬ್ರಹ್ಮಸ್ಥಾನ ಖಾಲಿ ಇರಬೇಕು. ಓಕೆ. ಅರೌಂಡ್ ಬ್ರಹ್ಮಸ್ಥಾನದಲ್ಲಿ ಅರೌಂಡ್ 4 feet ಇದು ಸೆಂಟರ್ ಆಫ್ ದ ಬ್ರಹ್ಮಸ್ಥಾನ ಅಂದ್ರೆ ಇಷ್ಟು ಸುತ್ತಲೂ 4 ಕಡೆಯನ್ನು ಒಂದು 4 feet ಖಾಲಿ ಇಟ್ರೆ ತುಂಬಾ ಒಳ್ಳೇದು. ಗೋಡೆ ಬರಬಾರ್ದು, ಪಿಲ್ಲರ್ ಬರಬಾರ್ದು, ಬೀಮ್ ಬರಬಾರ್ದು ಬ್ರಹ್ಮಸ್ಥಾನದಲ್ಲಿ. ಅವೆಲ್ಲ ತುಂಬಾ ಎಫೆಕ್ಟ್ ಮಾಡುತ್ತೆ. ಈ ತೊಟ್ಟಿ ಮನೆ ಎಲ್ಲ ಮಾಡಿರ್ತಾರಲ್ಲ, ಅದೇ ತೊಟ್ಟಿ ಮನೆ ಮಾಡಿರ್ತಾರೆ, ಅದು ಸೆಂಟರ್ ಆಫ್ ದ ಏರಿಯಾ ಅಲ್ವಾ. ಬಟ್ ಅಲ್ಲಿ ಒಂದು ಡಿಫೆಕ್ಟ್ ಏನಂದ್ರೆ, ತೊಟ್ಟಿ ಮನೆ ಮಾಡಿದಾಗ ಅದು ಒಳಗಡೆಗಿರಬಾರ್ದು. ಓಕೆ. ಸೇಮ್ ಲೆವೆಲ್ ಅಲ್ಲಿ ಇದ್ರೆ ಒಳ್ಳೇದು. ಓಕೆ. ಯಾವಾಗ್ಲೂ ನಿಮ್ಗೆ ಇದು ಗೊತ್ತಿದೆ ಅಲ್ವಾ, ಮಹಾಭಾರತ? ಹೌದು. ಮಾಯಸಭಾ ಗೊತ್ತಲ್ವಾ ನಿಮ್ಗೆ? ಅದು ತೊಟ್ಟಿ ಮನೆನೇ ಅಂತ ಹೇಳ್ತಾರೆ. ಅದು ಸೆಂಟರ್ ಆಫ್ ದ ಹೌಸ್ ಅಲ್ಲಿ ಅದು ಹೋಲ್ ತರ ಮಾಡಿ ಒಂದು ತೊಟ್ಟಿ ತರ ಮಾಡಿ ಇಟ್ಟಿದ್ರು. ಆವಾಗ ದುರ್ಯೋಧನ ಬಂದಾಗ ಮೇಲ್ಗಡೆಯಿಂದ ದ್ರೌಪದಿ ನೋಡಿ ನಕ್ಕಿದ್ರು ಅಂತೆಲ್ಲ ಒಂದು ಸ್ಟೋರಿ ಇದೆ. ಅಲ್ಲ ಹಂಗೆ ಇರೋದು ಮಯಸಭಾದಲ್ಲಿ. ಇಟ್ಸ್ ಅ ಮೇಜರ್ ಡಿಫೆಕ್ಟ್. ಯಾವಾಗ್ಲೂ ತೊಟ್ಟಿ ಮನೆ ಅದು ಸೆಂಟರ್ ಆಫ್ ದ ಹೌಸ್ ಅಲ್ಲಿ ತೊಟ್ಟಿ ಮನೆ ಮಾಡಬಾರ್ದು. ಓಕೆ. ಸೈಡ್ಗೆ ಎಲ್ಲಾದ್ರೂ ಮಾಡ್ಕೋಬಹುದು. ಬ್ರಹ್ಮಸ್ಥಾನ ಲೆವೆಲ್ ಆಗೇ ಇರಬೇಕು. ಬ್ರಹ್ಮಸ್ಥಾನದಲ್ಲಿ ಹಳ್ಳ ಇರಬಾರ್ದು. ಇನ್ನ ಎತ್ತರ ಇದ್ರೆ ಒಳ್ಳೇದು. ನೀವು ಯಾವ್ದಾದ್ರು ಒಂದು ಸೈಟ್ ತಗೊಳಕ್ ಹೋದಾಗ ಸೈಟ್ ಅಲ್ಲಿ ಫುಲ್ಲು 4 ಕಡೆಯಿಂದ ಸ್ವಲ್ಪ ಮಧ್ಯಭಾಗ ಸ್ವಲ್ಪ ಎತ್ತರಕ್ಕೆ ಹಿಂಗೆ ಬೆಳೆದಿದ್ರೆ ತುಂಬಾ ಒಳ್ಳೇದು. ಓಕೆ. ತುಂಬಾ ಆಸ್ಪೀಷಿಯಸ್ ಸೈಟ್ ಅಂತ ಅಂತಾರೆ ಅದನ್ನ. ಬೆಂಗಳೂರಲ್ಲೆಲ್ಲ ಆ ಥರದ್ದು ಸಿಗೋದು ಕಷ್ಟನಾ ಅಂತ ಅಲ್ಲ? ಸಿಗ್ಬೋದೇನೋ, ಅಂದ್ರೆ ತುಂಬಾ ದಿವಸದಿಂದ ಮಾರ್ದಿರ ಇಟ್ಬಿಟ್ಟಿರ್ತಾರಲ್ವ, ಅಂತ ಸೈಟ್ಸ್ ಏನಾದ್ರು ಆ ಥರ ಇದ್ರೂ ಇರ್ಬೋದು. ಓಕೆ. ಬಟ್ ಸೈಟ್ ಆಲ್ಸೋ ಮ್ಯಾಟರ್ಸ್. ಓಕೆ. ಈಗ ನಾನು ಕೇಳಿದ ಹಾಗೆ ತುಂಬ ಜನರ ಮನೆ ಎಂಟ್ರ್ ಆದ ತಕ್ಷಣ ಮೆಟ್ಲಿಟ್ಟಿರ್ತಾರೆ ಇಳಿದು ಫ್ಯಾಮಿಲಿ ಎಲ್ಲ ಕೂತ್ಕೊಳ್ಳೋದಕ್ಕೆ. ತುಂಬ ಜನ ಏನು ಹೇಳ್ತಿದ್ರು ಅಂತಂದರೆ, ಹೀಗೆ ಬಂದು ಹೀಗೆ ಇಳಿಯೋದು ಎಲ್ಲವೂ ತಗೊಂಡು ಹೋಗಿ ಸುರಿದಂಗೆ ಆಗುತ್ತೆ ಅಂತಾರೆ. ಅದು ನಿಜನಾ? ಎಕ್ಸಾಕ್ಟ್ಲಿ. ಓಕೆ. ಬಟ್ ಏನಂದ್ರೆ, ನಾರ್ತ್ ಕೆಳಗಡೆ ಇದ್ದು ಸೌತ್ ಅರ್ಧ ಮನೆ ಆದ್ಮೇಲೆ ಸೌತ್ ಇಂದ ವೆಸ್ಟ್ ಸೌತ್ 2 ಮೇಲ್ಗಡೆ ಇದ್ರೆ ನಾವು ಹೋಗಿ ಮೆಟ್ಲತ್ತಿ 1-2 ಸ್ಟೆಪ್ಸ್ ಹತ್ತಿ ಸೌತ್ ವೆಸ್ಟ್ ಕಡೆ ಹೋದ್ರೆ ತುಂಬಾ ಆಸ್ಪಿಷಿಯಸ್. ಓಕೆ.
ಯಾವಾಗಲೂ ಸೌತು ವೆಸ್ಟು ಎರಡೂ ಹೈಟ್ ಇರಬೇಕು. ನಾರ್ತು ಈಸ್ಟು ಡೌನ್ ಇರಬೇಕು. ನೀವು ಮನೆ ಕಟ್ಟಿದಾಗ್ಲೂ ಮನೆ ಸ್ಲೋಪಿಂಗ್ ಯಾವಾಗಲೂ ನಾರ್ತು ಈಸ್ಟ್ ಕಡೆ ಸ್ಲೋಪ್ ಇರಬೇಕು. ಓಕೆ. ಸೈಟ್ಗಳು ತಗೊಳ್ಳೋವಾಗ್ಲೂ ನೋಡ್ಕೋಬೇಕು ಯಾವಾಗ್ಲೂ ಸೌತ್ ಕಡೆ ಡೌನ್ ಇರಬಾರ್ದು. ಓಕೆ. ಸೈಟ್ ತಗೊಳ್ಳೋವಾಗ್ಲೂ ರೋಡು ಹೈಟು ಸೌತು ವೆಸ್ಟು ರೋಡ್ ಹೈಟ್ ಇರಬೇಕು. ಈಸ್ಟ್ ಕಡೆ ನಾರ್ತ್ ಕಡೆ ಸ್ಲೋಪಿಂಗ್ ಇರಬೇಕು. ಅಂತಹ ಸೈಟ್ಸು ತುಂಬಾ ಒಳ್ಳೆಯದು, ಅಭಿವೃದ್ಧಿ ತಂದು ಕೊಡುತ್ತೆ. ಓಕೆ. ಈಗ ಲೈಕ್ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ, ಹೀಗಿರಬೇಕು ಡೈರೆಕ್ಷನ್ಸ್ ಹೀಗೆ ಅಂತ. ನೀವು ನೋಡಿದ ಹಾಗೆ ಕ್ರೇಜಿಯೆಸ್ಟ್ ಯಾವುದಾದ್ರೂ ಇನ್ಸಿಡೆಂಟ್ಸ್ಗಳು ಅದನ್ನು ಶೇರ್ ಮಾಡಬಹುದಾ? ಕ್ರೇಜಿಯಸ್ಟ್ಗಿಂತ ನಾನು ತುಂಬ ಪಾಪ್ಯುಲರ್ ಆಗಿರೋ ಇನ್ಸಿಡೆಂಟ್, ಪಾಪ್ಯುಲಾರಿಟಿ ಆಗಲಿ ತುಂಬ ನೇಮ್ ಫೇಮ್ ಇರೋದಾಗಲಿ ಒಂದು ಬಿಲ್ಡಿಂಗ್ ಬಗ್ಗೆ ಶೇರ್ ಮಾಡ್ತೀನಿ. ಬಿಲ್ಡಿಂಗ್ ಅಲ್ಲ, ಅದು ಊರೇ ಅನ್ಬೋದು, ತಿರುಪತಿ. ಓಕೆ. ಹಾಂ. ತಿರುಪತಿ ವಾಸ್ತು ತುಂಬ ಆಸ್ಪೀಷಿಯಸ್. ಓಕೆ. ಬಿಕಾಸ್ ತಿರುಪತಿಗೆ ಅದನ್ನ ದೇವರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋದಲ್ಲ, ದೇವರೇ ಶಿಲೆಯ ರೂಪದಲ್ಲಿ ಇರೋದು ತಿರುಪತಿಯಲ್ಲಿ ಅಂತ ಹೇಳ್ತಾರಲ್ವಾ ಪುರಾಣಗಳಲ್ಲೆಲ್ಲ. ಸೊ ತಿರುಪತಿ ವಾಸ್ತು ಎಷ್ಟು ಆಸ್ಪೀಷಿಯಸ್ ಇದೆ ಅಂದ್ರೆ ಯಾವ್ಯಾವ ಕಾರ್ನರ್ ಅಲ್ಲಿ ಯಾವ್ಯಾವ ಡೈರೆಕ್ಷನ್ ಅಲ್ಲಿ ಏನೇನ್ ಇರ್ಬೇಕೋ ಅದೇ ರೀತಿ ಇದೆ. ಅದ್ರಿಂದಾನೇ ತಿರುಪತಿಗೆ ಅಷ್ಟೊಂದು ಪಾಪ್ಯುಲಾರಿಟಿ. ಫಾರ್ ಎಕ್ಸಾಂಪಲ್, ನಾವು ಹೋಗ್ತೀವಲ್ವಾ, ತಿರುಪತಿ ಸ್ಟಾರ್ಟ್ ಆಗ್ತೀವಲ್ವಾ, ಅದು ನಾರ್ತ್ ರೋಡು ಎಕ್ಸಾಕ್ಟ್ಲಿ ಸ್ಲೋಪ್ ಇದೆ. ನಾರ್ಥರ್ನ್ ಸೈಡ್ ಯಾವಾಗ್ಲೂ ಸ್ಲೋಪು ತುಂಬಾ ಆಸ್ಪೀಷಿಯಸ್, ನಾರ್ತ್ ಈಸ್ಟ್. ಅದು ನಾವು ಟೋಲ್ ಪ್ಲಾಜಾದಿಂದ ಹತ್ಕೊಂಡು ಹೋದಾಗ ಅಲ್ಲಿ ಸ್ಲೋಪ್ ಇದೆ, ಫುಲ್ ಮೇಲೆ ಹತ್ತೀವಿ. ಆಮೇಲೆ ನಾರ್ತ್ ಸೈಡ್ ಅಲ್ಲಿ ಅಲ್ಲೊಂದು ದೇವ್ರದ್ದು ಇದಿದೆ, ಕೊಳವೆ ಇದೆ ಅಲ್ವಾ, ಅದು ಬರೋದು ನಾರ್ತ್ ಈಸ್ಟ್ಗೆನೆ. ಆಮೇಲೆ ಎಕ್ಸಾಕ್ಟ್ ನಾರ್ತ್, ಎಕ್ಸಾಕ್ಟ್ ಈಸ್ಟ್, ಎಕ್ಸಾಕ್ಟ್ ಸೌತ್ ಅಂಡ್ ವೆಸ್ಟ್ 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ ಆ ಡಿಗ್ರೀಸ್ ಅಲ್ಲಿ ಡೋರ್ಸು ಇರೋದು ತುಂಬಾ ಆಸ್ಪೀಷಿಯಸ್. ತಿರುಪತಿಯಲ್ಲಿ ಎಕ್ಸಾಕ್ಟ್ ನಾರ್ತ್ ಒಂದು ಎಂಟ್ರೆನ್ಸ್ ಇದೆ, ಈಸ್ಟ್ ಒಂದು ಎಂಟ್ರೆನ್ಸ್ ಇದೆ, ಸೌತ್ ಒಂದು ಎಂಟ್ರೆನ್ಸ್ ಇದೆ. ನಾರ್ತ್ ಆಪರ್ಚುನಿಟೀಸ್, ತಿರುಪತಿಗೆ ದರ್ಶನಕ್ಕೆ ಹೋಗೋ ಅವ್ರಿಗೆ ತಿರುಪತಿ ಆಪರ್ಚುನಿಟಿ ಬೇಕಾದಷ್ಟಿದೆ. ತಿರುಪತಿಗೆ ಹೋಗಿ ಬರೋರಿಂದನೂ ನಮಗೆ ಅಲ್ಲಿ ತಿರುಪತಿಗೆ ಹೋದಾಗ ಏನೇನ್ ಬೇಡ್ಕೊಂಡ್ರೆ ಅವೆಲ್ಲ ನಡೆಯುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಶಿಲೆ ಇರೋದು ವಿಗ್ರಹ, ತಿರುಪತಿಯಲ್ಲಿ ವಿಗ್ರಹ ಇರೋದು ವೆಸ್ಟ್ ಅಲ್ಲಿ. ವೆಸ್ಟ್ ಇಸ್ ಎ ಮ್ಯಾನಿಫೆಸ್ಟೇಷನ್ ಝೋನ್. ನೀವು ವೆಸ್ಟ್ ಅಲ್ಲಿ ನಿಮ್ಮ ಮನೇಲಾದ್ರೂ ಸರಿ, ವೆಸ್ಟ್ ಎಲ್ಲಿ ಬರುತ್ತೋ ಅದನ್ನ ನೋಡ್ಕೊಂಡು ದಿವಸ ಒಂದ್ 10 ನಿಮಿಷ ನಿಮ್ಗೆ ಬೇಕಾದಕ್ಕೋಸ್ಕರ ವೆಸ್ಟ್ ಅಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡಿ. ಇಟ್ಸ್ ಎ ಮ್ಯಾನಿಫೆಸ್ಟೇಷನ್ ಝೋನ್. ಖಂಡಿತ ಅದಾಗತ್ತೆ. ವೆಸ್ಟ್ ಈಸ್ ಅ ಮ್ಯಾನಿಫೆಸ್ಟೇಷನ್ ಝೋನ್. ಅದಕ್ಕೆ ಪರ್ಟಿಕ್ಯುಲರ್ ಡ್ಯೂರೇಷನ್ ಏನಾದರೂ ಇರ್ತದ? ನೀವು ಒಂದು 48 ಡೇಸ್ ಟ್ರೈ ಮಾಡಿ ನೋಡ್ಬೋದು. ನೀವು ವೆಸ್ಟ್ ಅಲ್ಲೇ ನಿಮ್ಗೆ ಏನಾದ್ರು ಒಂದು ದೊಡ್ಡ ಕೋರಿಕೆ ಇದೆ, ಒಂದೇ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ದಿವಸ ಒಂದು 10 ನಿಮಿಷ ಹೋಗಿ ಆ ವೆಸ್ಟ್ ಅಲ್ಲಿ ನೀವು ಅದನ್ನ ರಿಮೈಂಡ್ ಮಾಡ್ಕೋತಾ ಇರಿ, ನನ್ಗೆ ಇದು ಬೇಕು, ಇದಾಗಿದೆ, ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರಿ ವೆಸ್ಟ್ ಅಲ್ಲಿ, ಖಂಡಿತ ಅದಾಗತ್ತೆ. ತಿರುಪತಿಗೆ ಏನಕ್ಕೆ ಅಷ್ಟೊಂದ್ ಜನ ಹೋಗಿ ಬರ್ತಾರೆ? ಬಿಕಾಸ್ ಅಲ್ಲಿ ಹೋಗಿ ಬೇಡ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಅದರಿಂದ ವೆಸ್ಟ್ ಇಸ್ ಎ ಮ್ಯಾನಿಫೆಸ್ಟೇಷನ್ ಝೋನ್. ಸೊ ವಿಗ್ರಹ ಇರೋದು ತಿರುಪತಿಯಲ್ಲಿ ವೆಸ್ಟ್ ಅಲ್ಲಿ, ನೋಡ್ತಾ ಇರೋದು ಈಸ್ಟ್. ಈಸ್ಟ್ ನಾನು ಹೇಳ್ದೆ ನಿಮ್ಗೆ, ಪೊಲಿಟಿಷಿಯನ್ಸು, ಗವರ್ನಮೆಂಟ್. ಈಸ್ಟ್ ಇಸ್ ಗವರ್ನಮೆಂಟ್ ಅಂಡ್ ಪಾಲಿಟಿಕ್ಸ್ ಅಲ್ವಾ. ಪೊಲಿಟಿಷಿಯನ್ಸ್ ಎಷ್ಟು ಜನ ಹೋಗ್ತಾರೆ ತಿರುಪತಿಗೆ ಅಲ್ವಾ. ಅಂಡ್ ಸೌತ್ ಇಸ್ ಅ ಬಿಸ್ನೆಸ್ ಡೆಲಿಗೇಟ್ಸ್. ಅಂಡ್ ಸೌತ್ ಬಂದು ಬ್ರ್ಯಾಂಡ್. ಸೌತ್ ಬ್ರ್ಯಾಂಡಿಂಗ್ ಕೊಡೋದೇ ಸೌತ್. ಸೌತಿಂದ ಅವ್ರಿಗೆ ಸೌತ್ ಕಡೆಯಿಂದಾನು ಒಂದು ಬಾಗ್ಲಿದೆ ಅಂತ ಹೇಳಿದ್ನಲ್ವಾ. ಆ ತಿರುಪತಿಯಲ್ಲಂತೂ ಪಾರ್ಟ್ನರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ದೇವ್ರನ್ನ. ದೊಡ್ಡ ದೊಡ್ಡ ಕಿರೀಟಗಳು, ಎಷ್ಟೋ ದುಡ್ಡು ಉಂಡಿಯಲ್ಲಿ ದಿಸಕ್ಕೆ ಇಷ್ಟು ಲಕ್ಷ ಅಷ್ಟು ಲಕ್ಷ ಅಂತ ಟಿವಿಯಲ್ಲೆಲ್ಲ ತೋರಿಸ್ತಾರೆ, ದಿಸಾನು ತೋರಿಸ್ತಾರೆ. TTD ಒಂದು ಚಾನಲ್ ಇದೆ, ಅಲ್ಲಿ ಹೇಳ್ತಾರೆ ಇವತ್ತು ಇಷ್ಟು ಲಕ್ಷ ಜನ ಬಂದಿದ್ರು, ಇಷ್ಟು ವರಮಾನ ಬಂದಿದೆ ಹುಂಡಿಯಲ್ಲಿ ಅಂತೆಲ್ಲ ಹೇಳ್ತಾರೆ. ಸೊ ಆ ಬಿಸ್ನೆಸ್ ಡೆಲಿಗೇಟ್ಸ್ ಎಲ್ಲ ಸೌತ್ ಕಡೆಯಿಂದಾನೇ ಅಟ್ರಾಕ್ಟ್ ಆಗೋದು. ಸೊ ಅವರೆಲ್ಲ ಹೇಳದ್ನಲ್ವಾ, ದೇವ್ರನ್ನ ಪಾರ್ಟ್ನರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಲಕ್ಷ ಲಕ್ಷ ತಗೊಂಬಂದು ಹುಂಡಿಗೆ ಹಾಕ್ತಾರೆ ತಿರುಪತಿಯಲ್ಲಿ. ಅದೊಂದು ಅಂಡ್ ತಿರುಪತಿ ಲಡ್ಡು ಇಸ್ ವೆರಿ ಫೇಮಸ್ ಅಲ್ವಾ. ನಾನು ಹೇಳ್ದೆ ಅಟ್ರಾಕ್ಷನ್ ಝೋನ್ ಬಂದು ನಾರ್ತ್ ವೆಸ್ಟ್ ಅಂತ. ತಿರುಪತಿ ಲಡ್ಡು ಕೌಂಟರ್ ಇರೋದು ನಾರ್ತ್ ವೆಸ್ಟ್ ಅಲ್ಲೇ. ಇಟ್ಸ್ ವೆರಿ ಫೇಮಸ್. ಯಾರೇ ತಿರುಪತಿಗೆ ಹೋದ್ರು ಎಕ್ಸ್ಟ್ರಾ ತಗೊಂಡ್ಬರ್ತಾರೆ, ಎಲ್ಲ ಅವ್ರು ಕೇಳಿದ್ದಾರೆ ಇವ್ರು ಕೇಳಿದ್ದಾರೆ ಅಂತ. ಬಿಕಾಸ್ ಇಟ್ ಅಟ್ರಾಕ್ಟ್ಸ್. ಅದು ಅಟ್ರಾಕ್ಷನ್ ಝೋನು. ಅಲ್ಲಿ ತಿರುಪತಿ ಲಡ್ಡು ಮಾರ್ತಾರೆ. ಅವ್ರು 5 ರೂಪಾಯಿಗೆ ಮಾರ್ತಾರೋ 10 ರೂಪಾಯಿಗೆ ಮಾರ್ತಾರೋ ಸೆಕೆಂಡ್ರಿ, ಬಟ್ ಇಟ್ಸ್ ವೆರಿ ಫೇಮಸ್. ಇಫ್ ಯು ವಾಂಟ್ ಟು ಬಿಕಮ್ ಫೇಮಸ್, ನಿಮ್ದೊಂದು ಫೋಟೋ, ನಿಮ್ಮ ಮನೆ ಸೌತ್ ಅಲ್ಲಿ ನಿಮ್ದೊಂದು ಫೋಟೋ ರೆಡ್ ಫ್ರೇಮ್ ಅಲ್ಲಿ ಹಾಕಿ ಇಡಿ.
ಯು ಕ್ಯಾನ್ ಬಿಕಮ್ ಫೇಮಸ್. ನೇಮ್ ಫೇಮ್ ಕೊಡುತ್ತೆ ಸೌತ್. ಅಮೇಸಿಂಗ್. ಆಮೇಲೆ ಅಲ್ಲಿ ತಿರುಪತಿಯಲ್ಲಿ ಇನ್ನ ಒಂದ್ ಹೇಳ್ಬೇಕು, ಸೌತು ವೆಸ್ಟ್ ಯಾವಾಗೂ ಎತ್ತರವಾಗಿರ್ಬೇಕು, ಭಾರ ಇರ್ಬೇಕು. ಮನೆಯಲ್ಲಾದ್ರೂ ಸರಿ, ಸೌತ್ ವೆಸ್ಟ್ ಅಲ್ಲಾಗ್ಲಿ ವೆಸ್ಟ್ ಅಲ್ಲಾಗ್ಲಿ ನೀವು ತುಂಬಾ ಭಾರವಾಗಿರುವಂತಹ ವಸ್ತುಗಳನ್ನ, ದೊಡ್ಡ ದೊಡ್ಡ ಬೀರುವಗಳು, ಆಮೇಲೆ ವೆಸ್ಟ್ ಅಲ್ಲಿ ನೀವು ಬೇಕಾದ್ರೆ ಸ್ಟೋರೇಜು ಮಾಡ್ಕೋಬಹುದು. ಆ ತರ ಎಲ್ಲ ಮಾಡಿದಾಗ ಏನಂದ್ರೆ ನಿಮ್ಗೆ ನಾರ್ತ್ ಖಾಲಿ ಇಟ್ಕೊಂಡು ಅವು ಜಾಸ್ತಿ ಭಾರ ಮಾಡಿದಾಗ ಅಭಿವೃದ್ಧಿ ಚೆನ್ನಾಗಾಗತ್ತೆ. ತಿರುಪತಿಯಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು, ಸೌತ್ ವೆಸ್ಟ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಬೆಟ್ಟಗಳಿದೆ. ಅದು ಒಂದು ಪರ್ಫೆಕ್ಟ್ ವಾಸ್ತುಗೆ, ತಿರುಪತಿ ಪರ್ಫೆಕ್ಟ್ ವಾಸ್ತು ಆಗಕ್ಕೆ ಅದು ಒಂದು ರೀಸನ್. ಆ ಬೆಟ್ಟಗಳು ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಓಕೆ, ಈಗ ನನಗೆ ಒಂದು ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್, ನಮ್ಮ ಹಿಂದೂಗಳ ಮನೆಯಲ್ಲಿ ತುಳಸಿ ಗಿಡನ ಎಲ್ಲಿಟ್ರೆ ಒಳ್ಳೆಯದು, ಯಾವ ಮೂಲೆಯಲ್ಲಿ ಇರಬೇಕು, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಹೋಗ್ತೀನಿ, ಅದನ್ನು ಆನ್ಸರ್ ಮಾಡ್ತಾ ಹೋಗಿ. ಮಾರ್ನಿಂಗ್ ಪ್ರೇಯರ್ ಮಾಡೋದೇ ನಾವು ತುಳಸಿ ಗಿಡಕ್ಕೆ, ಯಾವ ಮೂಲೆಯಲ್ಲಿ ಇಟ್ಟರೆ ಒಳ್ಳೆಯದು ಅಂತ. ನಾರ್ತ್ ಈಸ್ಟ್ ಇಟ್ಟರೆ ತುಳಸಿ ಗಿಡ ತುಂಬ ಒಳ್ಳೆಯದು. ಓಕೆ, ಡನ್. ಈಗ ಗಣೇಶನ ವಿಗ್ರಹ ವಿಘ್ನಗಳನ್ನು ನಿವಾರಿಸುವಂಥವನು, ಯಾವ ಮೂಲೆಯಲ್ಲಿಟ್ಟರೆ ಗಣೇಶನ ವಿಗ್ರಹ ಒಳಿತು ಅಂತ? ಆಕ್ಚುಲಿ ಈ ವಿಗ್ರಹಗಳೆಲ್ಲ, ವಿಗ್ರಹಗಳ ಬಗ್ಗೆ ಒಂದು ಹೇಳಬೇಕು. ಕರೆಕ್ಟ್. ಪ್ರತಿ ಮನೆಯಲ್ಲೂ ಮನೆ ಯಜಮಾನನ್ಗೆ ಇಷ್ಟಕ್ಕಿಂತ ಜಾಸ್ತಿ ವಿಗ್ರಹ ದೊಡ್ಡದಿರಬಾರ್ದು. ಓಕೆ. ಇದಕ್ಕಿಂತ ಜಾಸ್ತಿ ಮನೆ ಯಜಮಾನ ಯಾರಿರ್ತಾರೋ ಅವರು ಈ ಫಿಂಗರ್ ಇರುತ್ತಲ್ವಾ, ಈ ತಂಬು, ಈ ಹಾಫು, ಇದಕ್ಕಿಂತ ಜಾಸ್ತಿ ದೊಡ್ಡದು ಇಡಬಾರ್ದು. ಇಟ್ರೆ ದಿಸ ಪೂಜೆ ನೈವೇದ್ಯ ಮಾಡಬೇಕು. ಅಲ್ದು ಮಾಡೋಂಥ ಮನೆಯಲ್ಲಿ ನೀವು ಎಷ್ಟು ದೊಡ್ಡದಾದ್ರೂ ಇಡ್ಬೋದು. ಇಲ್ಲ ಅಂದ್ರೆ ಮಾತ್ರ ನೀವು ದಿಸ ಪೂಜೆ ಮಾಡಿ ನೈವೇದ್ಯ ಮಾಡ್ತಾ ಇಲ್ಲ ಅಂದಾಗ ದೊಡ್ಡ ವಿಗ್ರಹಗಳು ಇಟ್ಕೋಬಾರ್ದು. ಫಸ್ಟ್ ಥಿಂಗ್. ಗಣೇಶನ್ ವಿಗ್ರಹ ಒಂದು ಸಾಕು, ಅದಕ್ಕಿಂತ ಜಾಸ್ತಿನೂ ಇಡಬಾರ್ದು. ಅಂಡ್ ಯಾವಾಗ್ಲೂ ದೇವ್ರದು ಎಲ್ಲಾ ದೇವ್ರ ಫೋಟೋಗಳಾಗ್ಲಿ ವಿಗ್ರಹಗಳಾಗ್ಲಿ ದೇವ್ರ ಮನೇಲಿ ಇಡೋದೇ ಆಸ್ಪೀಷಿಯಸ್. ಮನೆಯೆಲ್ಲ ಫೋಟೋಗಳು, ಮನೆಯೆಲ್ಲ ವಿಗ್ರಹಗಳು ಅಷ್ಟೊಂದು ಆಸ್ಪೀಷಿಯಸ್ ಅಲ್ಲ. ಪೂಜೆ ಮಾಡೋ ಅಂಥವು. ಪೂಜೆ ಮಾಡಿಲ್ಲ ಅಂದ್ರೆ ನೀವು ಆರ್ನಮೆಂಟ್ ತರ ಇವಾಗ ಇಟ್ಕೊಂಡ್ರೆ ಬ್ರಾನ್ಸ್ದೆಲ್ಲ ಬರುತ್ತಲ್ವಾ, ಅವೆಲ್ಲ ಇಟ್ಕೋಬಹುದು. ಬಟ್ ನೀವ್ ಯಾವ್ದು ಪೂಜೆ ಮಾಡ್ತಾ ಇದೀರೋ ಅವು ಇಷ್ಟಿಟ್ರೆ ಸಾಕು, ಅದಕ್ಕಿಂತ ದೊಡ್ಡದು ಇಟ್ಕೋಬಾರ್ದು. ದೇವ್ರ ಮನೆ ಯಾವಾಗ್ಲೂ ಈಸ್ಟ್ ಮಧ್ಯಭಾಗದಲ್ಲಿ ಅಥವಾ ವೆಸ್ಟ್ ವಾಲ್, ಇವಾಗ ಲಿವಿಂಗ್ ರೂಮ್ ಇರುತ್ತಲ್ವಾ, ಲಿವಿಂಗ್ ರೂಮ್ ಅಲ್ಲಿ ಈಸ್ಟ್ ಮಧ್ಯಭಾಗದಲ್ಲಿ ಅಥವಾ ವೆಸ್ಟ್ ಮಧ್ಯಭಾಗದಲ್ಲಿ, ವೆಸ್ಟ್ ವಾಲ್ ಮಧ್ಯಭಾಗದಲ್ಲಿ ತುಂಬಾ ಆಸ್ಪೀಷಿಯಸ್. ಅದು ಬಿಟ್ಟು ಬೇರೆ ಡೈರೆಕ್ಷನ್ ಅಲ್ಲಿ ನಿಮ್ಗೆ ಮಧ್ಯಸ್ಥಾಯಿಯಲ್ಲಿ ನಿಮ್ಗೆ ಅದು ಇದು ಕೊಡುತ್ತೆ. ಪೊಲಿಟಿಷಿಯನ್ಸ್ ಇದಾರಲ್ವಾ, ಪೊಲಿಟಿಷಿಯನ್ಸ್ಗೆ ದೇವ್ರ ಮನೆ ಎಕ್ಸಾಕ್ಟ್ ಈಸ್ಟ್ ಅಲ್ಲಿ ಇಟ್ರೆ, ಈಸ್ಟ್ ಮಧ್ಯಭಾಗದಲ್ಲಿ ಇಟ್ರೆ ಅವರು ಆ ದಿಕ್ಕಿಗೆ ತಿರುಗಿ ದೇವ್ರಿಗೆ ನಮಸ್ಕಾರ ಮಾಡೋದ್ರಿಂದ ಅವ್ರ ಕೋರಿಕೆಗಳೆಲ್ಲ ಈಡೇರುತ್ತೆ. ತುಂಬಾ ಜನಕ್ಕೆ ಇರುತ್ತೆ ಪಾಪ, ಮಿನಿಸ್ಟರ್ ಅಮೇಸಿಂಗ್. ಓಕೆ, ಈಗ ತಾಯಿ ಸರಸ್ವತಿ ವಿದ್ಯೆಯನ್ನು ಕೊಡುವಂಥ ದೇವತೆ, ಯಾವ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಒಳಿತು ಅಂತ, ಯಾವ ಭಾಗದಲ್ಲಿ? ಆಕ್ಚುಲಿ ನಾನು ವಿದ್ಯೆಗೆ ಹೇಳದ್ನಲ್ವಾ, ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತ. ಅಲ್ಲಿ ನೀವು ಜಸ್ಟ್ ಒಂದು ಕ್ಯಾಲೆಂಡರ್ ತರನೋ ಒಂದು ಫೋಟೋ ತರನೋ ಹಾಕೊಂಡು ನಮಸ್ಕಾರ ಹಾಕೊಳ್ಳಿ. ನೀವು ಪೂಜೆ ಮಾಡ್ಬೇಕಂದ್ರೆ ದೇವ್ರ ಮನೆಯಲ್ಲೇ ಇಡಿ, ಅದೇ ಒಳ್ಳೇದು. ಲಕ್ಷ್ಮಿನೇ ಇಂಪಾರ್ಟೆಂಟ್ ಎಲ್ರಿಗೂ. ಲಕ್ಷ್ಮಿ ಇರ್ಬೇಕಂದ್ರೆ ನಿಮ್ಗೆ ನಾನು ಹೇಳದ್ನಲ್ಲ, ಮುಖ್ಯವಾಗಿ 3 ಡೈರೆಕ್ಷನ್ಸ್, ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಈ 3 ಡೈರೆಕ್ಷನ್ ಪ್ರಾಪರ್ ಆಗಿ ಇಟ್ಕೊಳ್ಳಿ, ಲಕ್ಷ್ಮಿ ಇರುತ್ತೆ. ಏನ್ ಇಡಬೇಕು ಆ 3 ಡೈರೆಕ್ಷನ್ ಅಲ್ಲಿ? ಅಲ್ಲ, ವಾಸ್ತು ಪರ್ಫೆಕ್ಟ್ ಇರಬೇಕು. ಏನಾದ್ರೂ ಪರ್ಟಿಕ್ಯುಲರ್ ಐಟಮ್ಸ್ ಇಡೋದು ಆ ಥರದ್ದು? ಇವಾಗ ಏನಂದ್ರೆ ನಾರ್ತ್ ಅಲ್ಲಿ ಈ ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ಪೇಂಟಿಂಗ್ಸ್ ಇರುತ್ತಲ್ವಾ, ವಾಟರ್ ಎಲಿಮೆಂಟ್ಸ್, ಇವಾಗ ನದಿ ಅಲೆಗಳ ರೂಪದಲ್ಲಿ ಇರುವಂತಹ ಪೇಂಟಿಂಗ್ಸ್, ಅವು ನಾರ್ತ್ ಅಲ್ಲಿ ಹಾಕಿ, ಅದು ನಿಮ್ಗೆ ಮನಿ ಆಪರ್ಚುನಿಟಿ ಕೊಡುತ್ತೆ. ಸೌತ್ ಈಸ್ಟ್ ಅಲ್ಲಿ ರೆಡ್ ಕಲರ್ ಹಾರ್ಸ್, ಆ ಫೋಟೋ ಹಾಕಿ, ಅದು ಮನಿ ಆಪರ್ಚುನಿಟಿ ಕೊಡುತ್ತೆ. ವೆಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು, ಆಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಬರುತ್ತೆ ನೋಡಿ, ತುಂಬಾ. ಇವಾಗ ನಮ್ಗೆ ದುಬೈಯಲ್ಲಿ ಬಿಲ್ಡಿಂಗ್ಸ್ ಇರುತ್ತಲ್ವಾ, ಹೈಟ್, ದೊಡ್ಡ ಹೈಟ್ ಬಿಲ್ಡಿಂಗ್ಸ್, ಅದನ್ನ ವೆಸ್ಟ್ ಅಲ್ಲಿ ಹಾಕಿದ್ರೇನು ಮನಿ ಆಪರ್ಚುನಿಟಿ ಚೆನ್ನಾಗಿ ಕೊಡುತ್ತೆ. ಅಂಡ್ ಯಾರ್ಗಾರ್ಗೆ ಸ್ವಂತ ಮನೆ ಕಟ್ಕೋಬೇಕು ಅಂತಿದ್ಯೋ ಅವರು ವೆಸ್ಟ್ ಅಲ್ಲಿ ಅವರ ಡ್ರೀಮ್ ಹೌಸ್ ಫೋಟೋ ಒಂದು ಹಾಕಿದ್ರು, ಅಥವಾ ಈ ಹಳ್ಳಿ ಮನೆಗಳು ಇರುತ್ತಲ್ವಾ, ಒಂದು ಹಳ್ಳಿ ಫೋಟೋ ಹಾಕಿದ್ರು ಅವ್ರಿಗೆ ಮನೆ ಕಟ್ಕೊಳ್ಳೋ ಕೋರಿಕೆ ಬೇಗ ಈಡೇರುತ್ತೆ. ಇಟ್ಸ್ ಎ ರೆಮಿಡಿ ಮನೆ ಕಟ್ಕೊಳ್ಳಬೇಕು ಅಂತ ಆಸೆ ಇರೋರಿಗೆ. ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಫೋಟೋಗಳು, ಅದು ಹಾಕ್ಬೋದು. ಈಗ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಏನು ಅಂತಂದ್ರೆ, ನಾವು ಮಲಗುವಂತಹ ಸಂದರ್ಭದಲ್ಲಿ ಯಾವ ದಿಕ್ಕಿಗೆ ಮುಖ ಮಾಡಿ ಮಲಗಬೇಕು ಅಂತ, ತಲೆ ಇಟ್ಟು ಮಲಗಬೇಕು ಅಂತ.
ಮುಖ್ಯವಾಗಿ ತಲೆ ನಾರ್ತ್ ಇಟ್ಕೋಬಾರ್ದು, ಹ್ಮ್ ಅದು ನಿಷಿದ್ಧ. ಓಕೆ ಬಿಕಾಸ್ ನಾರ್ತ್ ಕಡೆ ತುಂಬಾ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ. ಓಕೆ ನಾರ್ಥರ್ನ್ ಸೈಡ್ ಯಾವಾಗ್ಲೂ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಇರುತ್ತೆ. ನಾವು ನಾರ್ತ್ ಸೈಡ್ ತಲೆ ಇಟ್ಟು ಮಲಗೋದ್ರಿಂದ ಏನಾಗುತ್ತೆ, ನಮ್ ಬ್ಲಡ್ ಫ್ಲೋ ತಲೆ ಕಡೆ ಜಾಸ್ತಿ ಸೆಳೆಯುತ್ತೆ. ಅದರಿಂದ ಹೆಲ್ತ್ಗೆ ಒಳ್ಳೇದಲ್ಲ. ಸೊ ನಾರ್ತ್ ಕಡೆ ತಲೆ ಇಟ್ಟು ಮಲಗಬಾರ್ದು. ಓಕೆ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು, ಈಸ್ಟ್ ಕಡೆ ಇಟ್ಟು ಮಲ್ಕೋಬೇಕು. ಐಡಿಯಾಸ್ ಚೆನ್ನಾಗಿ ಬರುತ್ತೆ, ನಾವು ವರ್ಕ್ ಪ್ರೋಗ್ರೆಸ್ ಮಾಡೋಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಸೌತ್ ಕಡೆ ತಲೆ ಇಟ್ಟು ಮಲ್ಗೋದ್ರಿಂದ ದೀರ್ಘಾಯುಷು. ಸೊ ಸೌತ್ ಒಳ್ಳೇದು. ಓಕೆ ವೆಸ್ಟ್ ಅಷ್ಟೊಂದು ಒಳ್ಳೇದಲ್ಲ, ಮಲಗ್ಬೋದು ಬಟ್ ಅಷ್ಟು ಒಳ್ಳೇದಲ್ಲ. ವೆಸ್ಟ್ ಕಡೆ ತಲೆ ಇಟ್ಟು ಮಲ್ಗೋದ್ರಿಂದ ಏನಾಗುತ್ತೆ ಅಂದ್ರೆ, ಬೆಳಿಗ್ಗೆ ಇದ್ದಾಗ ನಮ್ಗೆ ಜಾಸ್ತಿ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಕೋರಿಕೆಗಳೇನೋ ಇರುತ್ತೆ, ಆಸೆಗಳೆಲ್ಲ, ಅದನ್ನ ಮಾಡ್ತೀನಿ ಇದನ್ ಮಾಡ್ತೀನಿ ಅಂತ, ಬಟ್ ಫುಲ್ಫಿಲ್ ಮಾಡೋದಿಕ್ಕಾಗೋದಿಲ್ಲ. ಅದಕ್ಕೆ ಈಸ್ಟ್ ಕಡೆ ತಲೆ, ಸೌತ್ ಕಡೆ ತಲೆ ತುಂಬಾ ಒಳ್ಳೇದು. ನಿಮ್ಮನ್ನ ಕನ್ಸಲ್ಟ್ ಮಾಡೋದು ಹೇಗೆ ಅಂತ? ಕನ್ಸಲ್ಟ್ ಮಾಡ್ಬೇಕಂದ್ರೆ ಫೋನ್ ನಂಬರ್ ತಗೊಂಡು ಫೋನ್ ಮಾಡಬೇಕು. ಓಕೆ, ಸೊ ಬರುವಂಥವ್ರಿಗೆ ಇಂತಹ ಟೈಮಿಂಗಲ್ಲೇ ವಿಸಿಟ್ ಮಾಡಬೇಕು ಆ ಥರದ್ದು ಏನಾದರೂ? ಅಫ್ಕೋರ್ಸ್ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಿದ್ರೆ ಬಂದ್ರೆ ಇಟ್ಸ್ ಗುಡ್ ಅಲ್ವಾ. ಆಕ್ಚುಲಿ ನಾನು ವಾಸ್ತು ಕನ್ಸಲ್ಟೇಷನ್ಗೆ ಸುಮಾರು ಕಡೆ ಹೋಗ್ತಾ ಇರ್ತೀನಿ. ನಾನು ಬೇರೆ ಕಡೆ ಇದ್ದಾಗ ಅವ್ರು ಬಂದ್ರೆ ಉಪಯೋಗ ಇರೋದಿಲ್ವಲ್ಲ. ಕರೆಕ್ಟ್. ಅವ್ರಿಗೂ ವೇಸ್ಟ್. ಆಫೀಸ್ ಎಲ್ಲಿದೆ, ಹೇಗೆ? ಬನಶಂಕರಿಯಲ್ಲಿ ನಮ್ಮ ಆಫೀಸ್ ಇದೆ. ಫೋನ್ ಕಾಲ್ ಅಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಐ ವಿಲ್ ಬಿ ಇನ್ ಟಚ್. ಓಕೆ, ನಮ್ಮ ಜನಕ್ಕೆ ಏನು ಅಂತಂದ್ರೆ ಕಾಸ್ಟ್ ಕಡಿಮೆ ಬೇಕು, ಎಲ್ಲವೂ ಚೆನ್ನಾಗಿ ಆಗಬೇಕು ಅನ್ನೋದಿರುತ್ತೆ. ಡೆಫಿನೆಟ್ಲಿ ನಾವು ಕಾಸ್ಟ್ ಜಾಸ್ತಿ ಚಾರ್ಜ್ ಮಾಡೋದಿಲ್ಲ, ಕಡಿಮೆನೇ ಮಾಡ್ತೀವಿ. ಓಕೆ, ಹೆಣ್ಮಕ್ಳು ಈಗ ಮನೆಯಲ್ಲಿ ಬೀರುವಿನಲ್ಲಿ ಕೆಲವೊಂದು ವಸ್ತುಗಳನ್ನು ಇಡ್ತಾರೆ. ಪರ್ಟಿಕ್ಯುಲರ್ ಏನಾದರೂ ಅದಕ್ಕೇನಾದರೂ ದಿಕ್ಕುಗಳಿದೆಯಾ? ಅದನ್ನ ನಾವು ಡೆಫಿನೆಟ್ಲಿ ಇಟ್ಸ್ ಎ ಗುಡ್ ಪಾಯಿಂಟ್. ಆಕ್ಚುಲಿ ತುಂಬಾ ಜನ ಹೆಣ್ಮಕ್ಳಾಗಿರ್ಲಿ ಮನೆಯವ್ರು ಯಾರೇ ಆಗಿರ್ಲಿ, ಇವಾಗ ನಾನು ಮಾಸ್ಟರ್ ಬೆಡ್ರೂಮು ಎಲ್ಲಾರ ಮನೇಲೂ ಸೌತ್ ವೆಸ್ಟ್ ಅಲ್ಲೇ ಇರುತ್ತಲ್ವಾ. ಸೌತ್ ವೆಸ್ಟ್ ಅಲ್ಲಿ ಇರುವಂತಹ ಬೀರ್ವಾದಲ್ಲಿ ಫಾರ್ ಎಕ್ಸಾಂಪಲ್ ಅವ್ರೆಲ್ಲೋ ಒಂದ್ ಕಡೆ ಏನೋ ಕೆಮ್ಮು ನೆಗಡಿ ಅಂತಾನೆ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಅನ್ಕೊಳ್ಳಿ. ಆ ಪ್ರಿಸ್ಕ್ರಿಪ್ಷನ್ ಆಗ್ಲಿ, ಆ ಮೆಡಿಕಲ್ ಶಾಪ್ ಬಿಲ್ಸ್ ಆಗ್ಲಿ ತಗೊಂಬಂದು ಆ ಸೌತ್ ವೆಸ್ಟ್ ಬೀರ್ವಾದಲ್ಲಿ ಇಡಬಾರ್ದು. ಯಾಕಂದ್ರೆ ಮನಿ ಇಡೋದು ಅವ್ರ ಅಲ್ಲೇ. ಕರೆಕ್ಟ್. ಆ ಮನಿ ಅದಕ್ಕೆ ಅಟ್ರಾಕ್ಟ್ ಮಾಡುತ್ತೆ. ಹಾಸ್ಪಿಟಲ್ಸ್ಗೆ ಅಟ್ರಾಕ್ಟ್ ಮಾಡುತ್ತೆ, ಮೆಡಿಕಲ್ ಶಾಪ್ಗೆ ಅಟ್ರಾಕ್ಟ್ ಮಾಡುತ್ತೆ. ಹಾಸ್ಪಿಟಲ್ ಚೆಕ್ ಮಾಡಿಸಿರೋ ರಿಪೋರ್ಟ್ಸ್ ಆಗ್ಲಿ ಏನು ಸೌತ್ ವೆಸ್ಟ್ ಅಲ್ಲಿ ಇರ್ಬೋದು. ಸೌತ್ ವೆಸ್ಟ್ ಏನಂದ್ರೆ ಅಭಿವೃದ್ಧಿ ಝೋನು. ಇಟ್ಸ್ ಅಭಿವೃದ್ಧಿ ಕೊಡುವಂತಹ ಡೈರೆಕ್ಷನ್. ನೀವ್ ಅಲ್ಲಿ ಏನಿಟ್ರೆ ಅದೇ ಅಭಿವೃದ್ಧಿ ಆಗುತ್ತೆ. ನಿಮ್ಗೆ ಏನ್ ಅಭಿವೃದ್ಧಿ ಬೇಕು? ಮೆಡಿಕಲ್ ಶಾಪ್ ಅಭಿವೃದ್ಧಿ ಬೇಕಾ? ಇಲ್ವಲ್ಲ. ಸೊ ಮೆಡಿಕಲ್ ಬಿಲ್ಸ್ ಆಗ್ಲಿ, ಯಾವುದೇ ಖರ್ಚು ಮಾಡಿರೋ ಎಕ್ಸ್ಪೆಂಡಿಚರ್ ಬಿಲ್ಸು ಸೌತ್ ವೆಸ್ಟ್ ಬೀರ್ವಾದಲ್ಲಿ ಇಡಬಾರ್ದು. ಫಸ್ಟ್ ಥಿಂಗ್. ಮೆಡಿಸನ್ಸ್ ಇಡಬಾರ್ದು. ಇಫ್ ಯು ವಾಂಟ್ ಟು ಇಂಪ್ರೂವ್ ಯುವರ್ ಸ್ಕಿಲ್ಸ್, ನೀವು ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳಕ್ಕೆ ಏನಾದ್ರು ಬುಕ್ಸ್ ಯೂಸ್ ಮಾಡ್ತಾ ಇದ್ರೆ ಆ ಬುಕ್ಸ್ ಇಡಿ. ನಿಮ್ ಸ್ಕಿಲ್ಸ್ ಜಾಸ್ತಿ ಮಾಡುತ್ತೆ. ಹಣ ಇಡಿ, ಹಣ ಅಭಿವೃದ್ಧಿ ಆಗುತ್ತೆ. ಅದನ್ನ ಬಿಟ್ಟು ನೀವು ಮೆಡಿಕಲ್ ಶಾಪ್ ಬಿಲ್ಸು, ಹಾಸ್ಪಿಟಲ್ ಬಿಲ್ಸು, ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ತಗೊಂಡೋಗಿ ಆ ಬೀರ್ವಾದಲ್ಲಿ ಇಡಬಾರ್ದು. ಮುಖ್ಯವಾಗಿ ಹೆಣ್ಮಕ್ಳು ಇದನ್ನ ಮಾಡ್ತಾ ಇರ್ತಾರೆ. ಉಪಯೋಗ ಇಲ್ದಿರೋನು ಆ ಬೀರ್ವಾದಲ್ಲಿ ಇಡೋದು, ಎಷ್ಟೋ ವರ್ಷಗಳ ಬಿಲ್ಸ್ ಎಲ್ಲ ಅದ್ರಲ್ಲೇ ಇಡೋದು. ಬೇಕಾದ್ರೆ ಚಿನ್ನ ಬೆಳ್ಳಿ ಕೊಂಡ್ಕೊಂಡಿದ್ ಬಿಲ್ಸ್ ಇಡ್ಲಿ, ಅದು ಅಭಿವೃದ್ಧಿ ಆಗುತ್ತೆ. ಬಿಕಾಸ್ ವಾಟ್ ಎವರ್ ಯು ಕೀಪ್ ದೇರ್ ಅದು ಇಂಪ್ರೂವೈಸ್ ಆಗುತ್ತೆ. ಇವಾಗ ನೀವು ಚಿನ್ನ ತಗೊಂಡಿದ್ ಬಿಲ್ ಅಲ್ಲಿ ಇಟ್ರೆ ನಿಮ್ಗೆ ಅದು ಮತ್ತೆ ಚಿನ್ನ ತಗೊಳಕ್ಕೆ ಒಂದು ಆ ಮನಿ ಯೂಸ್ ಮಾಡ್ಕೊಳ್ಳುತ್ತಲ್ವಾ. ಸೊ ಬಿಲ್ಸ್ ವಿಲ್ ಅಟ್ರಾಕ್ಟ್ ಯುವರ್ ಮನಿ. ಪರ್ಸಲ್ಲೂ ಅಷ್ಟೇ, ಪರ್ಸಲ್ ಬಿಲ್ಸ್ ಇಟ್ಕೋಬಾರ್ದು. ಯಾರ್ದೇ ಗಂಡಸರಾಗ್ಲಿ ಹೆಣ್ಮಕ್ಳಾಗ್ಲಿ ಪರ್ಸಲ್ ಬಿಲ್ಸ್ ಇಟ್ಕೋಬೇಡಿ. ಅವತ್ತಿನ ಬಿಲ್ ಅವತ್ತು ನಿಮ್ಗೆ ಉಪಯೋಗ ಬರುತ್ತೆ ಅಂದ್ರೆ ಎಲ್ಲಾರು ಒಂದ್ ಕಡೆ ಎತ್ತಿಟ್ಟಿರಿ ಅಷ್ಟೇ. ಅಲ್ಲ ಬಿಟ್ಟು ಪರ್ಸಲ್ಲಿ ಹ್ಯಾಂಡ್ ಬ್ಯಾಗ್ ಅಲ್ಲೆಲ್ಲ ಬಿಲ್ಸ್ ಇಟ್ಕೋಬಾರ್ದು. ಹ್ಯಾಂಡ್ ಬ್ಯಾಗ್ಸು ಪರ್ಸು ಕ್ಲೀನ್ ಆಗಿ ಇಟ್ಕೋಬೇಕು. ಅಂಡ್ ಬೇರೆಯವ್ರ ವಿಸಿಟಿಂಗ್ ಕಾರ್ಡ್ಸು ನಿಮ್ ಪರ್ಸಲ್ ಇಟ್ಕೋಬೇಡಿ. ನಿಮ್ ಪರ್ಸಲ್ ನಿಮ್ ವಿಸಿಟಿಂಗ್ ಕಾರ್ಡ್ ಇಟ್ಕೊಳ್ಳಿ. ಬೇರೆಯವ್ರ ವಿಸಿಟಿಂಗ್ ಕಾರ್ಡ್ಸ್ ಆಗ್ಲಿ, ಬೇರೆ ಆಫೀಸ್ ಬಿಲ್ಸ್ ಆಗ್ಲಿ, ಅದೆಲ್ಲ ಇಡೋದ್ರಿಂದ ಏನಾಗುತ್ತಂದ್ರೆ ಮನಿ ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಈ ಏಲಕ್ಕಿ ಎಲ್ಲ ಇಟ್ಕೊಳ್ತಾರಲ್ಲ ಪಾಕೆಟ್ ಅಲ್ಲಿ, ಅದು ಪಾಸಿಟಿವಾ? ಪಾಸಿಟಿವ್. ಒಂದ್ 5 ಏಲಕ್ಕಿ ಪರ್ಸಲ್ ಇಟ್ಕೊಳ್ಳೋದ್ರಿಂದ ದುಡ್ಡನ್ನ ಅಟ್ರಾಕ್ಟ್ ಮಾಡುತ್ತೆ. ಇಟ್ಕೋಬಹುದು. ಓಕೆ, ವೆಲ್, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಇನ್ಫ್ಯಾಕ್ಟ್ ನೀವು ಜ್ಯೋತಿಷ್ಯ ಶಾಸ್ತ್ರಜ್ಞರು ಕೂಡ ಹೌದು. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಅದಕ್ಕೂ ಕೂಡ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಮುಂದಿನ ದಿನಗಳಲ್ಲಿ. ಫೈನಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಕಾರ್ಯಕ್ರಮದ ಮುಖಾಂತರ? ಕಾರ್ಯಕ್ರಮದ ಮುಖಾಂತರ ಹೇಳ್ಬೇಕಂದ್ರೆ, ಟು ಬಿ ಫ್ರಾಂಕ್ ಏನಂದ್ರೆ ವಾಸ್ತು
ಪರ್ಫೆಕ್ಟ್ ಆಗಿರುವಂತಹ ಮನೆಯಲ್ಲಿ ನಿವಾಸ ಮಾಡೋದ್ರಿಂದ ಹ್ಮ್ ಹ್ಮ್ ನಮ್ಗೆ ಅಭಿವೃದ್ಧಿನೂ ಇರುತ್ತೆ, Okay. ಮನಃಶಾಂತಿನೂ ಇರುತ್ತೆ. ಓಕೆ ಸೊ ದಯಮಾಡಿ ಪರ್ಫೆಕ್ಟ್ ಆಗಿರುವಂತಹ ವಾಸ್ತು ಮನೆಯಲ್ಲಿ ಇರಕ್ಕೆ ಟ್ರೈ ಮಾಡಿ, ಇಲ್ಲ ವಾಸ್ತು ರೆಮಿಡೀಸ್ ಆದ್ರೂ ಮಾಡ್ಕೊಳ್ಳಿ, ಓಕೆ ಇಟ್ ಹೆಲ್ಪ್ಸ್. ಒಂದು ನಾರ್ತ್ ಈಸ್ಟ್ ಅಲ್ಲಿ ಕಿಚನ್ನು ಟಾಯ್ಲೆಟ್ಗೆ ಬಿಟ್ಟು ಇನ್ನೆಲ್ಲ ಮನೆಯೆಲ್ಲ 90% ರೆಮಿಡಿ ಮಾಡ್ಬೋದು. ಓಕೆ ಓ ಆ ಒಂದಕ್ಕೆ ರೆಮಿಡಿ ಮಾಡೋದಿಕ್ಕಾಗೋದಿಲ್ಲ. ಹ್ಮ್ 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 ಸೊ ಅದೊಂದು ಬಿಟ್ಟು ಇನ್ನೆಲ್ಲ ರೆಮಿಡಿ ಮಾಡ್ತೀವಿ. ಒಂದ್ ವೇಳೆ ಅಲ್ಲಿ ಅಡಿಗೆ ಮನೆ ಟಾಯ್ಲೆಟ್ ಇದ್ರೆ ಹ್ಮ್ ಅದನ್ನ ಚೇಂಜ್ ಮಾಡ್ಕೊಳಕ್ ಅಡ್ವೈಸ್ ಮಾಡ್ತೀವಿ. ಓಕೆ ನಾವು ಹೊಡೆದು ಬಡ್ದು ಎಲ್ಲ ರೆಮಿಡಿ ಮಾಡೋದಿಲ್ಲ. ಓಕೆ ಮನೆ ಹೊಡಿಬೇಕು, ಅದನ್ನ ಹೊಡಿಬೇಕು, ಇದನ್ನ ಹೊಡಿಬೇಕು ಅಂತೆಲ್ಲ ಏನಿಲ್ಲ. ಓಕೆ ವಿತೌಟ್ ಡೆಮಾಲಿಷನ್ ಮೆಥಡ್ ರೆಮಿಡಿ ಮಾಡ್ಕೊಡ್ತೀವಿ. ಓಕೆ ಸೊ 90% ಮನೆ ವಾಸ್ತು ರೆಮಿಡಿ ಮಾಡ್ಬೋದು. ಹ್ಮ್ ಹ್ಮ್ ಏನಾದ್ರು ವಾಸ್ತು ಪ್ರಾಬ್ಲಮ್ಸ್ ಇದ್ರೆ ರೆಮಿಡಿ ಮಾಡ್ಕೊಳ್ಳಿ, ನೆಮ್ಮದಿಯಾಗಿರಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಕರೆಕ್ಟ್. ಜನ ಕೂಡ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇನ್ ಫ್ಯೂಚರ್ ಡೆಫಿನೆಟ್ಲಿ. ಸಾಕಷ್ಟು ಪಾಪ ಸಮಸ್ಯೆಗಳಿರುತ್ತೆ, ಅವೆಲ್ಲದರಿಂದ ಹೊರಗಡೆ ಬರುವಂಥ ಒಂದು ಸಣ್ಣ ಪ್ರಯತ್ನ ನೀವು ಕೂಡ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ನಮಸ್ತೆ. ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದಕ್ಕಾಗಿ. ವೆಲ್ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಅಸ್ಟ್ರೋಗ್ರಿಡ್ ವಾಸ್ತು ತಜ್ಞರ ಒಂದಷ್ಟು ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಂಡ್ರು. ಅವರ ನಂಬರನ್ನು ಕೂಡ ನಮ್ಮ ತಂಡ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಬಹುದು. ಆಸ್ಟ್ರೋಗ್ರಿಡ್ಗೆ ಸಂಪರ್ಕಿಸಿ, ವಾಸ್ತು ಪ್ರಕಾರ ಏನೆಲ್ಲ ಬೇಕೋ ಅದೆಲ್ಲ ಮಾಡ್ಕೊಳ್ಳಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.